ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಭಾರತ ಸಂವಿಧಾನ ಸೀರೀಸ್ನ ನೆಕ್ಸ್ಟ್ ವರ್ಷನಲ್ಲಿ ಇವತ್ತಿದ್ದೀನಿ. ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಆಗಿರಿ. ಇದು ಭಾರತ ಸಂವಿಧಾನ ಕುರಿತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕುರಿತಾದ 9th ವಿಡಿಯೋ. ಈ ಹಿಂದಿನ ವಿಡಿಯೋಗಳು ನನ್ನ ಪ್ಲೇಲಿಸ್ಟಲ್ಲಿ ಕಲೆಕ್ಷನ್ ಇದೆ, ನೀವು ಅದರಲ್ಲಿ ನೋಡ್ಬೋದು. ಸ್ನೇಹಿತರೆ, ಭಾಗ 5 ಯೂನಿಯನ್, ಒಕ್ಕೂಟ ಅಂದರೆ ಏನು ಕೇಂದ್ರ ಸರ್ಕಾರ ಅಂತೀವಿ, ಭಾರತದಲ್ಲಿ ದೇಶ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ನಡೆಯುತ್ತೆ. ಅದರ ಕುರಿತಾಗಿ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ಬರೋದಾದರೆ ಭಾಗ 5ರಲ್ಲಿ ಅಧ್ಯಾಯ 1ರಲ್ಲಿ ಕಾರ್ಯಾಂಗದ ಬಗ್ಗೆ, ಅಧ್ಯಾಯ 2ರಲ್ಲಿ ಸಂಸತ್ತಿನ ಬಗ್ಗೆ, ಅಧ್ಯಾಯ 3ರಲ್ಲಿ ರಾಷ್ಟ್ರಪತಿಯ ವಿಧಾಯಿ ಅಧಿಕಾರಗಳು ಅಂದರೆ ಸುಗ್ರೀವಾಜ್ಞೆಗಳ ಕುರಿತಾಗಿರುತ್ತೆ, ಅಧ್ಯಾಯ 4 ಒಕ್ಕೂಟ ನ್ಯಾಯಾಂಗದ ಕುರಿತಾಗಿರುತ್ತೆ, ಅಧ್ಯಾಯ 5 CAG ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂದರೆ ಭಾರತದ ಒಕ್ಕೂಟದ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಭಾಗ 5ರಲ್ಲಿ ಇಷ್ಟೇ ಮ್ಯಾಟ್ರ್ ಇರೋದು, ಭಾಳ ಏನಿಲ್ಲ, ವೆರಿ ಸಿಂಪಲ್. ಇದನ್ನು ಇಷ್ಟು ವಿಧಿಗಳಲ್ಲಿ ಕಲೆಕ್ಟ್ ಮಾಡ್ತಾರೆ. ಎಷ್ಟು ವಿಧಿಗಳಲ್ಲಿ? ಅಧ್ಯಾಯ 1 ಕಾರ್ಯಾಂಗ 52ರಿಂದ 78ರವರೆಗೂ ಇರುತ್ತೆ, ಅಧ್ಯಾಯ 2 ಸಂಸತ್ತು 79ರಿಂದ 122, ಅಧ್ಯಾಯ 3 ಸುಗ್ರೀವಾಜ್ಞೆಗಳು ವಿಧಿ 123ರಲ್ಲಿದೆ, ಒಕ್ಕೂಟ ನ್ಯಾಯಾಂಗ ವಿಧಿ 124ರಿಂದ 147, ಅಧ್ಯಾಯ 5ರಲ್ಲಿ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕ CAG ಬಗ್ಗೆ 148ರಿಂದ 151ನೇ ವಿಧಿವರೆಗೂ ಇರುತ್ತೆ. ಏನಪ್ಪ ಮಂಜುನಾಥ್, ಇಷ್ಟೆಲ್ಲ ವಿಧಿಗಳು ಪುರಾಣ ಹೇಳ್ತಾರೆ, ಹೇಗಿದೆ ನೆನ್ಪಿಟ್ಕೊಳ್ಳೋದು, ಹೇಗೆ ರೀಕಾಲ್ ಮಾಡೋದು? ಡೋಂಟ್ ವರಿ, ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ಭಾರತ ಸಂವಿಧಾನದ ಅಥೆಂಟಿಕ್ ಬುಕ್ ಏನು ನಾವು ಓದ್ತೀವಿ, ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಗೌರ್ಮೆಂಟ್ ಆಫ್ ಇಂಡಿಯಾದ ಪಬ್ಲಿಕೇಶನ್ ಡಿವಿಷನ್ ಪ್ರಿಂಟ್ ಮಾಡುವಂಥ ಅಥೆಂಟಿಕ್ ಬುಕ್ಕನ್ನು ನಿಮ್ಮ ಮೊಬೈಲಿಗೆ ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನೋಡಬೇಕಾದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಬರುತ್ತೆ, ಟಚ್ ಮಾಡ್ತೀರಾ, ಕೆಳಗಡೆ ಭಾರತ ಸಂವಿಧಾನದ ಲಿಂಕ್ ಹಾಕ್ತೀನಿ. ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ, ಎರಡೂ ಭಾಷೆ. ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆ ಪುಸ್ತಕ ನಿಮ್ಮ ಗೂಗಲ್ ಡ್ರೈವಿಗೆ ಬರುತ್ತೆ, ಯೂಸ್ ಮಾಡ್ಕೊಳ್ರಿ. ನನ್ನ ನೆಕ್ಸ್ಟ್ ವಿಡಿಯೋಗಳು ಬರಬೇಕಾದ್ರೆ ನೀವು ಪ್ರಿಪೇರ್ ಆಗಿರ್ರಿ. ಆಟೋಮೆಟಿಕಲಿ ನಿಮಗೆ ಭಾರತ ಸಂವಿಧಾನ ಇಷ್ಟೇ ವೆರಿ ಸಿಂಪಲ್ ಅನ್ನೋ ಮಟ್ಟಕ್ಕೆ ರೆಡಿ ಮಾಡ್ತಾ ಬರೋಣ. ಏನಿದು ಸ್ಟಡಿ ಮಾಡೋದು ಹೇಗೆ ಅಂದರೆ, ಮೊದಲನೇ 20 ಪುಟಗಳಲ್ಲಿ ಫಸ್ಟ್ 20 ಪೇಜಲ್ಲಿ ಕಂಟೆಂಟ್ ಹಾಕ್ತಾ ಹೋಗ್ತಾರೆ. ವಿಧಿ 1 ಏನಿದೆ, ಎಷ್ಟನೇ ಪೇಜಲ್ಲಿ ಇದ್ರ ಬಗ್ಗೆ ಸಿಗುತ್ತೆ. ವಿಧಿ 2 ಏನಿದೆ, ಎಷ್ಟನೇ ಪೇಜಲ್ಲಿ ಡೀಟೇಲ್ ಬರುತ್ತೆ. ಫಸ್ಟ್ 20 ಪೇಜ್ ಕಲ್ತ್ರೆ ಸಾಕು, ಸಂವಿಧಾನದ ಕುರಿತ 60% ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಇನ್ನೂ ಹೆಚ್ಚು ಕಲಿಬೇಕು ಅಂತಂದರೆ ಮುಂದೆ ಡೀಟೇಲಾಗಿ ನೋಡ್ತಾ ಹೋಗ್ತೀರಾ. ಅಥೆಂಟಿಕೇಟ್ ಗೌರ್ಮೆಂಟ್ ಸೋರ್ಸನ್ನು ನಿಮಗೆ ಕೊಡ್ತಾ ಇದ್ದೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ತಾ ಹೋಗ್ರಿ. ವೆರಿ ಫಸ್ಟ್ ಕಾರ್ಯಾಂಗದ ಬಗ್ಗೆ ಬರ್ತೀನಿ. ಭಾಗ 5ರಲ್ಲಿ ಬರುವಂಥ ಅಧ್ಯಾಯ 1 ಎಕ್ಸಿಕ್ಯೂಟಿವ್ ಬಗ್ಗೆ ಹೇಗೆ ಇರುತ್ತೆ ಪ್ರಶ್ನೆಗಳು, ಏನು ನೋಡ್ತಾ ಹೋಗೋಣ. ಕೆಳಗಿನ ಯಾರೆಲ್ಲ ಮತ್ತು ಯಾವುದೆಲ್ಲ ಕಾರ್ಯಾಂಗದ ಭಾಗವಾಗಿದ್ದಾರೆ? ಎಕ್ಸಿಕ್ಯೂಟಿವ್ನ ಪಾರ್ಟ್: ರಾಷ್ಟ್ರಪತಿ, ಮಂತ್ರಿಮಂಡಲ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಂತ್ರಿಮಂಡಲ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಂತ್ರಿಮಂಡಲ ಅಟಾರ್ನಿ ಜನರಲ್, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಂತ್ರಿಮಂಡಲ ಅಟಾರ್ನಿ ಜನರಲ್, CAG ಕಂಟ್ರೋಲರ್ ಆಡಿಟರ್ ಜನರಲ್. ಹೀಗೆ 4 ಚಾಯ್ಸ್ ಇದೆ. ನೀವು ಥಿಂಕ್ ಮಾಡಿ, ದ ರೈಟ್ ಆನ್ಸರ್ ಏನು ಅಂತ ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲ್. ಭಾಗ 5ರ ಅಧ್ಯಾಯ 1ರಲ್ಲಿ ಭಾಳ ಕ್ಲೀನಾಗಿ ಕೊಡ್ತಾ ಬರ್ತಾರೆ. ಫಸ್ಟ್ ರಾಷ್ಟ್ರಪತಿ ಬಗ್ಗೆ ಡೀಟೇಲ್ಸ್ ಇದೆ, ನೆಕ್ಸ್ಟ್ ಉಪರಾಷ್ಟ್ರಪತಿ ಬಗ್ಗೆ ಡೀಟೇಲ್ ಇದೆ, ಮಂತ್ರಿಮಂಡಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾಟ್ ಕ್ಯಾಬಿನೆಟ್ ಮತ್ತು ಅಟಾರ್ನಿ ಜನರಲ್ ಇದಿಷ್ಟು ಕಾರ್ಯಾಂಗದ ಭಾಗ ಆಗಿರ್ತಾರೆ. ಇವು 4 ಕಾರ್ಯಾಂಗದ ಭಾಗ ಅಂತೀವಿ. ಎಕ್ಸಿಕ್ಯೂಟಿವ್ ಅಂದರೆ ಇಷ್ಟು ಬಗ್ಗೆ ಕಲಿಬೇಕು. ಓಕೆ, ಭಾರತದ ಕಾರ್ಯಾಂಗದ ಬಗ್ಗೆ ಎಲ್ಲೆಲ್ಲಿ ಏನೇನಿದೆ ಇದು ನಿಮಗೆ ಆ ಬುಕ್ ಹಾಕಿದಿಲ್ಲ, ಅಲ್ಲಿ ಡಿಟೇಲಾಗಿ ಓದ್ಕೊಳ್ರಿ. ಮತ್ತು ನಾನು ಬೇರೆ ಬೇರೆ ವಿಡಿಯೋದಲ್ಲಿ ತುಂಬ ಡಿಸ್ಕಸ್ ಮಾಡಿದ್ದೀನಿ. ರಾಷ್ಟ್ರಪತಿ ಎಲೆಕ್ಷನ್ ಹೇಗಿರುತ್ತೆ, ಉಪರಾಷ್ಟ್ರಪತಿ ಎಲೆಕ್ಷನ್ ಹೇಗಿರುತ್ತೆ, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಹೈಲೈಟ್ಸ್ ಮಾತ್ರ ಮಾಡ್ತಾ ಇದ್ದೀನಿ, ಜಸ್ಟ್ ಬರ್ಡ್ ಐ ವ್ಯೂ. ರಾಷ್ಟ್ರಪತಿ 52ರಿಂದ 62, ಸುಮಾರು 11 ವಿಧಿಗಳಲ್ಲಿ ಈ ಮ್ಯಾಟ್ರ್ ಬಗ್ಗೆ, ರಾಷ್ಟ್ರಪತಿ ಹೇಗಿರಬೇಕು, ರಾಷ್ಟ್ರಪತಿ ಅಧಿಕಾರ ಏನು, ಎಲ್ಲ ಡೀಟೇಲ್ ಇದೆ. ಉಪರಾಷ್ಟ್ರಪತಿ ಬಗ್ಗೆ 63ನೇ ವಿಧಿಯಿಂದ 70ನೇ ವಿಧಿವರೆಗೂ, ಇತರೆ ಮಿಸ್ಲೆನಿಸ್ ಬಗ್ಗೆ 71, 73ವರೆಗೂ ಒಂದು 3 ವಿಧಿಗಳಲ್ಲಿ ಬರುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿಮಂಡಲದ ಬಗ್ಗೆ 74 ಮತ್ತು 75ನೇ ವಿಧಿಗಳಲ್ಲಿ. ಅಟಾರ್ನಿ ಜನರಲ್ ಇದೊಂದು ಹುದ್ದೆ ಇದೆ, ಕಾರ್ಯಾಂಗದ ಭಾಗ, ವಿಧಿ 76ರಲ್ಲಿ. ಮತ್ತು ಇತರೆ ವ್ಯವಹಾರಗಳ ನಿರ್ವಹಣೆ ಬಗ್ಗೆ 77, 78. ಇಂಡಿಯನ್ ಎಕ್ಸಿಕ್ಯೂಟಿವ್ ಬಗ್ಗೆ ಇಷ್ಟೇ ವಿಧಿಗಳಲ್ಲಿ ನಾವು ನೋಡ್ತಾ ಬರ್ತೀವಿ.
ನೆಕ್ಸ್ಟ್ ಹೋಗೋಣ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ನೀವು ಓದಿ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಬರ್ತಾ ನಾನು ಭಾರತದ ಚುನಾವಣೆಗಳನ್ನು ವಿಡಿಯೋದಲ್ಲಿ ಎಲೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದಾಗ ಇಲ್ಲಿ ಹೆಂಗೆ ಪ್ರಶ್ನೆಗಳು ಕೇಳ್ತಾರೆ ಅದ್ರ ಬಗ್ಗೆ ರೆಡಿ ಹಾಕ್ಕೊಂಬರ್ತೀನಿ. ಈಗ ಸದ್ಯಕ್ಕೆ ಹೋಗೋಣ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಂವಿಧಾನದ 91ನೇ ತಿದ್ದುಪಡಿ 91st ಅಮೆಂಡ್ಮೆಂಟ್ 2003 ಅಲ್ಲಿ ಕೆಳಮನೆ ಸದಸ್ಯ ಬಲದ 15% ಮೀರುವಂತಿಲ್ಲ. ಮೀನ್ಸ್ ಲೋಕಸಭೆ ನಮ್ಮ ಪಾರ್ಲಿಮೆಂಟ್ನ ಕೆಳಮನೆ, ವಿಧಾನಸಭೆ ನಮ್ಮ ವಿಧಾನಮಂಡಲದ ಕೆಳಮನೆ ಆಗಿರುತ್ತೆ. ಈ ಕೆಳಮನೆಯ 15% ಮೀನ್ಸ್ ಇಲ್ಲಿ ನೋಡಿ, ಭಾರತದ ಲೋಕಸಭೆ 545 ಇದೆ, 545 ಸದಸ್ಯರು, 15% 15% ಹಿಂಗೆ ಹಾಕೋತೀವಿ. ಹಾಗಾದರೆ ಎಷ್ಟು ಜನ ಮಿನಿಸ್ಟರ್ ಇರ್ಬೋದು ಅಂತ ಅಂದರೆ ಭಾರತದಲ್ಲಿ ಅದನ್ನು ಭಾಗಿಸ್ತಾ ಇದ್ದೀನಿ. 520 509 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಹೋಗೋಣ. 109 × 15 109 × 15 ಡಿವೈಡೆಡ್ ಬೈ 20 ಈಕ್ವಲ್ಸ್ ಎಷ್ಟಾಗುತ್ತೆ? 1635 ಡಿವೈಡೆಡ್ ಬೈ 20 ಆಗುತ್ತೆ. ಅದನ್ನು ಕ್ಯಾನ್ಸಲ್ ಭಾಗಾಕಾರ ಮಾಡಿದರೆ 81.75 ಅಟ್ ನಿಯರೆಸ್ಟ್ ಟು 82. ಅಂದರೆ ಭಾರತ ಸರ್ಕಾರದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಚಿವರ ಸಂಖ್ಯೆ 82 ಹೊಂದಬಹುದು ಮ್ಯಾಕ್ಸಿಮಮ್. ಮೀರುವಂತಿಲ್ಲ ಅಂದರೆ 81 ಆಗ್ಬೋದು. ಆದರೆ UPA ಸರ್ಕಾರದಲ್ಲಾಗಲಿ ಅಥವಾ ಈಗಿರುವ NDA ಸರ್ಕಾರದಾಗಲಿ 80 ಸಚಿವರು ಆಗಿಲ್ಲ. 81 82 ಇಲ್ಲಿವರೆಗೂ ಸಚಿವರನ್ನು ಹೊಂದಬಹುದು ಅಂಥೇಳಿ ನಮ್ಮ 91ನೇ ತಿದ್ದುಪಡಿ ಪ್ರಸ್ತಾಪ ಮಾಡುತ್ತೆ. ಹಾಗಾದರೆ ನೆಕ್ಸ್ಟ್ ಹೋಗೋಣ. ಮಂತ್ರಿಮಂಡಲ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಅಲ್ಲಿ 3 ಥರ ಮಂತ್ರಿಗಳು ಇರ್ತಾರೆ. ನಮಗೇನನ್ಸುತ್ತೆ ಸಾಮಾನ್ಯವಾಗಿ ಕಲಿಬೇಕಾದ್ರೆ ಮಂತ್ರಿಗಳು ಅಂದರೆ ಮಂತ್ರಿ ಅಷ್ಟೇ. ಬಟ್ ನೋ, ಮಂತ್ರಿಗಳಲ್ಲಿ 3 ಟೈಪ್ಸ್. ಕ್ಯಾಬಿನೆಟ್ ಮಿನಿಸ್ಟರ್ ಸಂಪುಟ ದರ್ಜೆ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್ ರಾಜ್ಯ ಖಾತೆ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಸ್ವತಂತ್ರ ಖಾತೆ ಸಚಿವರು ಅಂತ 3 ಬಗೆಯ ಸಚಿವರು ಇರ್ತಾರೆ. ಈಗ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ಅಂತಂದರೆ ಮಂತ್ರಿಮಂಡಲದ ಸಭೆ ಅಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಭೆ ನಡೀತಾ ಇರಲ್ಲ. ಈಗ ಮೋದಿಯವ್ರ ಸರ್ಕಾರದಲ್ಲಿ 80 ಸಚಿವರಿದ್ದಾರೆ ಅಂದರೆ ಮಂತ್ರಿಮಂಡಲದ ಸಭೆ ಅಪರೂಪಕ್ಕೆ ನಡೀತವೆ. ನಾರ್ಮಲಿ ನಡೆಯೋದು ಯಾವುದೇ ತಿದ್ದುಪಡಿ ಇನ್ನೇನು ಆಗಬೇಕಾದ್ರೆ, ಯಾವುದೇ ಶಾಸನ ಪಾಸ್ ಆಗಬೇಕಾದ್ರೆ ಕ್ಯಾಬಿನೆಟ್ ಮೀಟ್ ಮಾಡ್ತಾರೆ. ವಾಟ್ ಈಸ್ ಕ್ಯಾಬಿನೆಟ್ ಅಂದರೆ ಪ್ರಧಾನಮಂತ್ರಿ ಮತ್ತು ಸೀನಿಯರ್ ಮೋಸ್ಟ್ ಅತ್ಯಾಪ್ತ ವಲಯದ ಉನ್ನತ ಹುದ್ದೆಗಳ ಸಚಿವರಿಗೆ ಕ್ಯಾಬಿನೆಟ್ ಸಚಿವರು ಅಂತ ಕರಿತೀವಿ. ಈ ಹೋಮ್ ಮಿನಿಸ್ಟರ್ ರಾಜನಾಥ್ ಸಿಂಗ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸುಷ್ಮಾ ಸ್ವರಾಜ್, ಡಿಫೆನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ, ಪಿಯೂಷ್ ಗೋಯಲ್, ಇವರೆಲ್ಲರೂ ಕ್ಯಾಬಿನೆಟ್ ರ್ಯಾಂಕ್ ಇರ್ತಾರೆ. ಒಂದು 25 ಹುದ್ದೆ ಇರುತ್ತಷ್ಟೇ. 80ರಲ್ಲಿ 20-25 ಹುದ್ದೆಗಳು ಕ್ಯಾಬಿನೆಟ್ ಇರುತ್ತೆ. ಮತ್ತು ಇದಕ್ಕೆ ಮಿತಿ ಇಲ್ಲ, ಇಷ್ಟೇ ಜನ ಕ್ಯಾಬಿನೆಟ್ ಇರಬೇಕು ಅಂತ ಸಂವಿಧಾನದಲ್ಲಿ ಏನು ಪ್ರಸ್ತಾಪ ಇಲ್ಲ. ವಾಟ್ ಈಸ್ ಮಿನಿಸ್ಟರ್ ಆಫ್ ಸ್ಟೇಟ್? ಒಂದು ಕ್ಯಾಬಿನೆಟ್ ಸಚಿವನಿಗೆ ಸಹಾಯಕವಾಗಿ ಅಂದರೆ ಹೋಮ್ ಮಿನಿಸ್ಟರ್ ಇದ್ದಾರೆ ರಾಜನಾಥ್ ಸಿಂಗ್. ಹೋಮ್ ಮಿನಿಸ್ಟರ್ ಕೆಳಗಡೆ 1 ಅಥವಾ 2 ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ ಅದೇ ಡಿಪಾರ್ಟ್ಮೆಂಟ್ಗೆ. ಹೋಮ್ ಮಿನಿಸ್ಟ್ರಿಗೆ 1 or 2 ಮಿನಿಸ್ಟರ್ ಆಫ್ ಸ್ಟೇಟ್. ಕಿರಣ್ ರಿಜಿಜು ಅಂತ ಇದ್ದಾರೆ, ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಹೋಮ್. ಅರೆ ಹೋಮ್ಗೆ 2 ಮಿನಿಸ್ಟರ್ ಅಂದರೆ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಒಬ್ಬರು ಮಿನಿಸ್ಟರ್ ಆಫ್ ಸ್ಟೇಟ್. ಎಕ್ಸ್ಟರ್ನಲ್ ಅಫೇರ್ಸ್ ಸುಷ್ಮಾ ಸ್ವರಾಜ್ ಅವರು ಇದ್ದಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಕ್ಯಾಬಿನೆಟ್ ರ್ಯಾಂಕು. ಸೇಮ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್ನಲ್ಲಿ ನಮ್ಮ ಜನರಲ್ ಒಬ್ರು ಇದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ಹೀಗೆ ಈ ಹುದ್ದೆಯ ಸಹಾಯಕವಾಗಿ ಕೆಲಸ ಮಾಡ್ತಾ ಇರೋರನ್ನ ಅಸಿಸ್ಟೆಂಟ್ ಮಿನಿಸ್ಟರ್ ಅನ್ನಬಾರದು, ಬದಲಾಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತೀವಿ. ಅಲ್ಲಿಗೆ ಆ ಡಿಪಾರ್ಟ್ಮೆಂಟ್ನ ಬಾಸ್ ಇವ್ರು ಇರ್ತಾರೆ, ಅವ್ರ ಜೊತೆಗೆ ಇವ್ರಿಗೂ ಒಂದಿಷ್ಟು ವಿಂಗ್ ಹಂಚಿರ್ತಾರೆ. ಅಲ್ಲೇನು ಮೇಲೆ ಕೇಳಂತಲ್ಲ, ಈ ಡಿಪಾರ್ಟ್ಮೆಂಟ್ನ ಕೆಲವೊಂದು ಭಾಗಗಳನ್ನ ಇವ್ರು ನೋಡ್ಕೋತಾ ಇರ್ತಾರೆ. ಇನ್ನು ಕೆಲವು ಮಿನಿಸ್ಟರ್ ಆಫ್ ಸ್ಟೇಟ್ ಸೇಮ್ ಇದೆ ಇಂಡಿಪೆಂಡೆಂಟ್ ಚಾರ್ಜ್ ಅಂತಂದರೆ ಮೈನರ್ ಸಣ್ಣ ಪುಟ್ಟ ಇಲಾಖೆಗಳು, ರಿನ್ಯೂವೇಬಲ್ ಎನರ್ಜಿ ಅಂತ ಈಗಷ್ಟೇ ಗ್ರೋ ಆಗ್ತಾ ಇದೆ, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಆ ಥರ ಅದಕ್ಕೊಬ್ಬ ಮಿನಿಸ್ಟರ್ ಇರ್ತಾರೆ, ಅವರು ಇಂಡಿಪೆಂಡೆಂಟ್ ಚಾರ್ಜ್ ಆಗಿರ್ತಾರೆ. ಎನ್ವೈರ್ಮೆಂಟ್ ಸಚಿವರು, ಪರಿಸರ ಖಾತೆ ಸಚಿವರು ಇರ್ತಾರೆ. ಅವರು ಪರಿಸರ ಖಾತೆ ಅಂದರೆ ಅವ್ರ ಜವಾಬ್ದಾರಿ ಏನು ಅನ್ನೋದೇ ಒಂಥರ ಕಾಂಟ್ರವರ್ಸಿ ಆಗ್ತಾ ಇರೋದು. ಯಾಕಂದರೆ ಪರಿಸರ ಅಂದರೆ ಅರಣ್ಯಕ್ಕೆ ಅರಣ್ಯ ಮಿನಿಸ್ಟರ್ ಇರ್ತಾರೆ. ಪರಿಸರ ಅಂದರೆ ಸ್ಲಮ್ ಎಲ್ಲ ನಿವಾರಣೆ ಮಾಡಬೇಕು, ಸ್ಲಮ್ ನೋಡ್ಕೊಳ್ಳೋಕೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ತಾರೆ. ವಾಟ್ ಈಸ್ ಹಿಸ್ ಟಾಸ್ಕ್? ವೆರಿ ಪೆಕ್ಯುಲಿಯರ್ ಆಗಿ ಒಂದಿಷ್ಟು ಕಾರ್ಯಗಳನ್ನು ಅವ್ರಿಗೆ ಹಂಚಿರ್ತಾರೆ. ಸಣ್ಣ ಸಣ್ಣ ಇಲಾಖೆಗಳನ್ನು ಸಣ್ಣ ಡಿಪಾರ್ಟ್ಮೆಂಟ್ಗೆ ಇಂಡಿಪೆಂಡೆಂಟ್ ಆಗಿ ಚಾರ್ಜ್ ಮಾಡ್ತಾರೆ. ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಕೆಳಗಿರಲ್ಲ. ಹಾಗಾಗಿ ಇದನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಕರಿತೀವಿ. ಒಂದು ಅಪ್ರಾಕ್ಸಿಮೇಟ್ ಹೇಳಿದರೆ ಒಂದು 20 ಜನ ಕ್ಯಾಬಿನೆಟ್ ಇದ್ದರೆ ಒಂದು 30 ಜನ ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಮತ್ತೊಂದು 30 ಜನ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಇರ್ತಾರೆ. 3 ಬಗೆಯ ಸಚಿವಾಲಯಗಳನ್ನು ಗಮನಿಸಬಹುದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್
ಅದರಲ್ಲಿ ಕ್ಯಾಬಿನೆಟ್ ಬೇರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಬೇರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಬೇರೆ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಕಿಚನ್ ಕ್ಯಾಬಿನೆಟ್ ಇದು USA ಇಂಡಿಯಾದಲ್ಲೆಲ್ಲ ಕಂಡುಬರುವಂಥ ಒಂದು ಸಂವಿಧಾನೇತರ ಒಂದು ವ್ಯವಸ್ಥೆ, ನಾನ್ ಕಾನ್ಸ್ಟಿಟ್ಯೂಷನಲ್ ಸೆಟಪ್ ಅಂತ ಕರಿತೀವಿ ಇದು. ವಾಟ್ ಈಸ್ ಕಿಚನ್? ಕಿಚನ್ ಅಂದರೆ ಅಡುಗೆ ಮನೆ. ಅಡುಗೆ ಮನೆಗೂ ಕ್ಯಾಬಿನೆಟ್ಗೂ ಏನು ಸಂಬಂಧ ಅಂತ ಅಂದರೆ ವೆರಿ ಸಿಂಪಲ್. ಕ್ಯಾಬಿನೆಟ್ ಅಂದ್ರೇ 80ರಲ್ಲಿ 20 ಆಯಿತು. ಆ 20ರಲ್ಲೂ ಪ್ರೈಮ್ ಮಿನಿಸ್ಟರ್ ತನಗೆ ತುಂಬ ಆಪ್ತರ ಒಂದು 5-6 ಜನರನ್ನು ಆಪ್ತಾವಲಿಯ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ವೆರಿ ಫಸ್ಟ್. ಅದು ಮುಂಚೆಲ್ಲ ಏನು ಅಡುಗೆ ಮನೆಯಲ್ಲಿ ಕಿಚನ್ನಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಡೈನಿಂಗ್ ಟೇಬಲಲ್ಲಿ ಡಿಸ್ಕಸ್ ಆಗ್ತಾಯಿತ್ತು ಅನ್ನೋ ಪದದಿಂದ ಬಂತು. ಅಡುಗೆ ಮನೇಲಿ ಊಟ ಮಾಡೋಷ್ಟು ಆಪ್ತರು ಅಂತ ಪ್ರಧಾನಿ ಜೊತೆ ಒಂದು 5-6 ಜನ ಇರ್ತಾರೆ. ಆ ಕಿಚನ್ ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ಳುತ್ತೋ ಅದು ಕ್ಯಾಬಿನೆಟ್ ತೀರ್ಮಾನ ಆಗುತ್ತೆ. ಆ ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ಳುತ್ತೋ ಕೌನ್ಸಿಲ್ ಆಫ್ ಮಿನಿಸ್ಟರ್ ತೀರ್ಮಾನ ಆಗುತ್ತೆ. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ತೀರ್ಮಾನ ತಗೋತಾರೋ ಅದು ಆ ಲೋಕಸಭೆಯ ತೀರ್ಮಾನವಾಗಿ ರೂಪುಗೊಳ್ಳುತ್ತದೆ. ಅಷ್ಟು ಕೋರ್ ಬಾಡಿಗೆ ಕಿಚನ್ ಕ್ಯಾಬಿನೆಟ್ ಅಂತ ಕರಿತೀವಿ. ಈಗ ನೋಡಿರ್ಬೋದು ಕುಮಾರಸ್ವಾಮಿಯವ್ರ ಸಚಿವಾಲಯದಲ್ಲಿ ಕುಮಾರಸ್ವಾಮಿಯವ್ರಿಗೆ ಆಪ್ತರಾದ ಒಂದು 4-5 ಜನರನ್ನು ಇಟ್ಕೊಂಡಿರ್ತಾರೆ. ದಟ್ ಈಸ್ ಕುಮಾರಸ್ವಾಮಿಯವರ ಕಿಚನ್ ಅಂತ ಕರಿಬೋದು. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪರ ಸುತ್ತಮುತ್ತ ಒಂದು 4-5 ಸಚಿವರು ಇರ್ತಾರೆ, ಅವ್ರು ಯಡಿಯೂರಪ್ಪವರ ಕಿಚನ್ ಕ್ಯಾಬಿನೆಟ್ ಅನ್ಬೋದು. ಮೋದಿಯವ್ರದ್ದು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು, ಮೋದಿಯವರ ಸುತ್ತಮುತ್ತ ಒಂದು 5-6 ಜನ ಆಪ್ತ ತುಂಬ ಕ್ಲೋಸೆಸ್ಟ್ ಮಿನಿಸ್ಟರ್ಸ್ ಇರ್ತಾರೆ. ಅದನ್ನು ಕಿಚನ್ ಕ್ಯಾಬಿನೆಟ್ ಅಂತ ಕರಿಬೋದು. ಓಕೆ, ಇದನ್ನು ನಾನ್ ಕಾನ್ಸ್ಟಿಟ್ಯೂಷನಲ್ ಸೆಟಪ್, ಇದು ಪೊಲಿಟಿಕಲ್ ಭಾರತದ ಪೊಲಿಟಿಕ್ಸ್ ಸಂಬಂಧಪಟ್ಟು ಮಾತಾಡ್ತಾ ಇರ್ತೀವಿ. ನೆಕ್ಸ್ಟ್ ಅಟಾರ್ನಿ ಜನರಲ್, ಇದೊಂದು ಹುದ್ದೆ. ಅಟಾರ್ನಿ ಜನರಲ್ ಹುದ್ದೆ 76ನೇ ವಿಧಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಒಂದು ವ್ಯವಸ್ಥೆ, ಇದು ಸಂವಿಧಾನಿಕ ವ್ಯವಸ್ಥೆ. ಇವರು ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ, ದ ಹೈಯೆಸ್ಟ್ ಲಾ ಆಫೀಸರ್ ಆಫ್ ಇಂಡಿಯಾ. ಏನು ಇವ್ರ ಕೆಲಸ ಅಂತ ಅಂದರೆ ವೆರಿ ಸಿಂಪಲ್. ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಇವ್ರಿಗೂ ಏನು ಸಂಬಂಧ? ಕಾನೂನು ಅಧಿಕಾರಿ ಅಂದರೆ ಏನು ಅಂತಂದರೆ ನಾವು ಕೋರ್ಟ್ಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ, ಮ್ಯಾಜಿಸ್ಟ್ರೇಟರ್ ಜಡ್ಜ್ ಏನಿರ್ತಾರೆ ಅವರು ಆ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ಬಾಸ್, ಅಲ್ಲೇನು ಕಾಂಪ್ರಮೈಸ್ ಇಲ್ಲ. ಆದರೆ ಕೇಸ್ ನಡೆಯುವಾಗ, ಕೋರ್ಟಲ್ಲಿ ಕೇಸ್ ನಡೆಯುತ್ತಲ್ಲ, FIR ಆದದ್ದನ್ನೆಲ್ಲ ವಾದಿಸೋದಕ್ಕೆ ಸರ್ಕಾರದ ಪರ ಒಬ್ಬ ವಕೀಲಿರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರಿತೀವಿ. APP ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತೇವರಲ್ಲ, APPಗಳು PP ಸೇಮ್ ಆ ಥರ ಸರ್ಕಾರದ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡುವ ಒಬ್ಬ ಹೈಯೆಸ್ಟ್ ಕಾನೂನು ಅಧಿಕಾರಿಗೆ ನಾವು ಅಟಾರ್ನಿ ಜನರಲ್ ಅಂತ ಕರಿತೀವಿ. ಇವರು ಏನು ಕೆಲಸ ಅಂತ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕಗೊಳ್ಳುವ ಅರ್ಹತೆಯುಳ್ಳ ವ್ಯಕ್ತಿಯಾಗಿರಬೇಕು. ಸುಪ್ರೀಂ ಕೋರ್ಟ್ಸ್ನ ಜಡ್ಜ್ ಆಗಿ ಅಪಾಯಿಂಟ್ ಆಗುವ ಎಲಿಜಿಬಿಲಿಟಿ ಏನಿರುತ್ತೋ ಅಷ್ಟು ಎಲಿಜಿಬಿಲಿಟಿ ಇರಬೇಕು. ಎಲ್ಲ ನ್ಯಾಯಾಲಯಗಳಲ್ಲಿ ವಾದಿಸುವಕ್ಕಿರುತ್ತೆ. ಇಡೀ ದೇಶದ ಯಾವುದೇ ಕೋರ್ಟ್ನಲ್ಲಿ ಈ ಅಟಾರ್ನಿ ಜನರಲ್ ಬಂದು ವಾದ ಮಾಡ್ಬೋದು. ರಾಷ್ಟ್ರಪತಿ ಇಷ್ಟದಲ್ಲಿರುವವರೆಗೂ ಅಧಿಕಾರದಲ್ಲಿರ್ತಾರೆ. ಸಾಮಾನ್ಯವಾಗಿ ಯಾರು ಪ್ರೈಮ್ ಮಿನಿಸ್ಟರ್ ಬರ್ತಾರೋ ಅವರು ತಮಗೆ ಬೇಕಾದ ಚೆನ್ನಾಗಿ ಕಾನೂನಿನ ಜ್ಞಾನ ಇದ್ದವ್ರನ್ನ ಅಟಾರ್ನಿ ಜನರಲ್ಗೆ ಅಪಾಯಿಂಟ್ ಮಾಡ್ಕೋತಾರೆ. ಅದನ್ನು ಸಂವಿಧಾನದಲ್ಲಿ ಎಲ್ಲೂ ನಾವು ಪ್ರಧಾನಿ ಇಚ್ಛೆವರೆಗೂ ಅನ್ನಲ್ಲ. ಪ್ರಧಾನಿ ಇಚ್ಛೆ ಅಂದರೆ ಪ್ರಧಾನಿ ಹೋದ ನಂತರ ಬೇರೆ ಬರುವ ಪ್ರಧಾನಿ ಇದು ಇಷ್ಟ ಇಲ್ಲ ಅಂತ, ಅದು ರಾಷ್ಟ್ರಪತಿಯ ಇಚ್ಛೆ ಆಗಿರುತ್ತೆ. ಪ್ರಧಾನಿ ಇಚ್ಛೆ ನಥಿಂಗ್ ಬಟ್ ರಾಷ್ಟ್ರಪತಿ ಇಚ್ಛೆ. ಹಾಗಾಗಿ ರಾಷ್ಟ್ರಪತಿ ಇಚ್ಛೆ ಪರ್ಯಂತ ಅಧಿಕಾರದಲ್ಲಿರ್ತಾರೆ. ಇವರು ಕೇಂದ್ರ ಸರ್ಕಾರದ ಪರವಾಗಿ ವಾದಗಳನ್ನ ಮಾಡ್ತಾರೆ. CBI ವರ್ಸಸ್ ಯಾರೋ CBI ಡೈರೆಕ್ಟರ್ ನಡೀತಾ ಇದೆ ಅಂದರೆ CBI ಪರವಾಗಿ ನಿಂತು ಮಾತಾಡೋದು. ರಾಫೆಲ್ ಪ್ರಕರಣದಲ್ಲಿ ಬೇರೆ ಅಪೋನೆಂಟ್ಗಳು ಯಾರಾದರೂ ಕೇಸ್ ಹಾಕಿದರೆ ರಾಫೆಲ್ ಪರವಾಗಿ ಸರ್ಕಾರದ ಪರವಾಗಿ ವಾದ ಮಾಡೋದು, ಇದೆಲ್ಲವೂ ಅಟಾರ್ನಿ ಜನರಲ್ ಕೆಲಸ ಆಗಿರುತ್ತೆ. ಹಾಗಾದರೆ ದೇಶದ ಅಷ್ಟೊಂದು ಇಲಾಖೆಗಳು ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಒಬ್ಬ ಅಟಾರ್ನಿ ಜನರಲ್ ಸಾಕಾ ಅಂದರೆ ಸಾಲಲ್ಲ. ಸಂವಿಧಾನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ, ಬಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಸೆಟಪ್ ಕೂಡ ಇದೆ, ಸಂವಿಧಾನೇತರ ವ್ಯವಸ್ಥೆ. ಯಾವುದು? ಸಾಲಿಸಿಟರ್ ಜನರಲ್ ಅಂತ ಕರಿತೀವಿ. ಸಾಲಿಸಿಟರ್ ಜನರಲ್ ಭಾರತ ಸರ್ಕಾರದ ಸೆಕೆಂಡ್ ಹೈಯೆಸ್ಟ್, 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ. ಇವರು ಅಟಾರ್ನಿ ಜನರಲ್ ಕೆಳಗಡೆ ಈ ಥರದ ವ್ಯವಸ್ಥೆ ಮಾಡ್ತಾರೆ. ಅಂದರೆ ಎಲ್ಲ ಟೈಮಲ್ಲೂ ಅಟಾರ್ನಿ ಜನರಲ್ಲೇ ಕೋರ್ಟ್ಗೆ ಅಟೆಂಡ್ ಆಗಲ್ಲ. ಸಾಲಿಸಿಟರ್ ಜನರಲ್ ಇರ್ತಾರೆ, ಇವ್ರ ಜೊತೆ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ 4 ಜನ ಇರ್ತಾರೆ. ಅವರೆಲ್ಲರೂ ಭಾರತ ಸರ್ಕಾರದ ಪರವಾಗಿ ಡಿಫೆಂಡ್ ಮಾಡಿಕೊಂಡು ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರ್ತಾರೆ. ಬಟ್ ಈ ಸಾಲಿಸಿಟರ್ ಜನರಲ್ ಹುದ್ದೆ ಇದೆಯಲ್ಲ, ಇದು ಸಂವಿಧಾನಿಕವಲ್ಲದ ಹುದ್ದೆ, ನಾನ್ ಕಾನ್ಸ್ಟಿಟ್ಯೂಷನಲ್. ಅಟಾರ್ನಿ ಜನರಲ್ ಸಂವಿಧಾನದಲ್ಲಿದೆ, 76ನೇ ವಿಧಿಯಲ್ಲಿದೆ. ಬಟ್ ಸಾಲಿಸಿಟರ್ ಜನರಲ್ ಒಂದು ಲೀಗಲ್ ಕಾನೂನುಬದ್ಧ ಹುದ್ದೆಯಾಗಿ ಮಾತ್ರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಹೋಗೋಣ, ಅಧ್ಯಾಯ 2 ಸಂಸತ್ತು. ಸಂಸತ್ತು ಅಂದರೆ ಗೊತ್ತಿರುತ್ತೆ ನಿಮಗೆ, ವೆರಿ ಸಿಂಪಲ್.
ಸಂಸತ್ತನ್ನು ನೋಡಿರ್ತೀರ ನೀವು ಪೇಪರಲ್ಲಿ, ಟಿ ವಿನಲ್ಲಿ, ಡೆಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಿಂದ ಸ್ಟಾರ್ಟ್ ಮಾಡ್ತಾರೆ. ಸಂಸತ್ತಿನ ಭಾಗ ಯಾರು ಅಂತ ಪ್ರಶ್ನೆ. ಹೂ ಆರ್ ದ ಪಾರ್ಟ್ ಆಫ್ ಪಾರ್ಲಿಮೆಂಟ್? ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ, ಅಟಾರ್ನಿ ಜನರಲ್, ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ, ಅಟಾರ್ನಿ ಜನರಲ್, CAG. ಇಲ್ಲಿ ನಿಮಗೆ ಒಂದು ಕ್ಲೂ ಇದ್ದೇ ಇರುತ್ತೆ. ಅಟಾರ್ನಿ ಜನರಲ್ ಈ ಹಿಂದೆ ಮುಗಿದೋಯ್ತು ಅಂದರೆ ಏನು, ಅವರು ಕಾರ್ಯಾಂಗದ ಭಾಗ, ಶಾಸಕಾಂಗದ ಭಾಗ ಅಲ್ಲ. ಹಾಗಾದರೆ ಇಲ್ಲೂ ಅಟಾರ್ನಿ ಜನರಲ್ ಇದೆ. ಹಂಗಾರೆ ಉಳಿದಿದ್ದು ಇವೆರಡು, ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ, ಇವೆರಡರಲ್ಲಿ ಇರುತ್ತೆ ಅಂತ. ಬಟ್ ದ ರೈಟ್ ಆನ್ಸರ್ ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿ. ಸಂಸತ್ತು ಅಂದರೆ ಇವರು 3 ಭಾಗ ಇರುತ್ತೆ, 3 ಪಾರ್ಟ್. 79ನೇ ವಿಧಿ ಕ್ಲಿಯರ್ ಆಗಿ ಹೇಳುತ್ತೆ, ಸಂಸತ್ತಿನ ರಚನೆ ಒಕ್ಕೂಟ ಒಂದು ಸಂಸತ್ತನ್ನು ಹೊಂದಿರತಕ್ಕದ್ದು ಮತ್ತು ಆ ಸಂಸತ್ತು ರಾಷ್ಟ್ರಪತಿಯನ್ನು ಹಾಗೂ ಅನುಕ್ರಮವಾಗಿ ರಾಜ್ಯಸಭೆ, ಲೋಕಸಭೆಯನ್ನು ಹೊಂದಿರತಕ್ಕದ್ದು ಅಂತ ಕ್ಲಿಯರ್ ಆಗಿ ಹೇಳೋದ್ರಿಂದ ಸಂಸತ್ತಿನ ಭಾಗ ರಾಜ್ಯಸಭೆ ಮೇಲ್ಮನೆ, ಲೋಕಸಭೆ ಕೆಳಮನೆ, ರಾಷ್ಟ್ರಪತಿ 3 ಹೊಂದಿರುತ್ತೆ. ಏನು ರಾಜ್ಯಸಭೆ? ಅಪ್ಪರ್ ಹೌಸ್ ಅಂದರೆ ಅಪ್ಸ್ಟೇರಲ್ಲಿ ಇರೋದು, ಡೌನ್ ಸ್ಟೇರಲ್ಲಿ ಇರೋದು, ಈ ಥರ ಅಲ್ಲ. ಅದು ಏನು ಹೌಸ್ ಆಫ್ ಲಾರ್ಡ್ಸ್ ಅಂತ ಇಂಗ್ಲೆಂಡಲ್ಲಿ ಬರುತ್ತೆ, ಅದರ ಮಾಡಲಲ್ಲಿ ತೊಗೊಳ್ತೀವಿ. ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ ಅಂತ ಲಂಡನ್ ಮಾಡಲ್ ನಮ್ದು. ಯಾಕಂದರೆ ಒಂದು 200 ಇಯರ್ ಬ್ರಿಟಿಷ್ ಕಾಲೋನಿಯಲ್ಲಿ ಆಳಲ್ಪಟ್ಟ ದೇಶವಾದ್ದರಿಂದ ಅವ್ರು ಮಾಡಲ್ ಅಡ್ಯಾಪ್ಟ್ ಮಾಡ್ಕೋತೀವಿ. ಅಲ್ಲಿ ಮೇಲ್ಮನೆ, ಕೆಳಮನೆ ಅಂತ ಬಳಸ್ತಾರೆ ಲಂಡನ್ನಲ್ಲಿ. ಅದೇ ಪದ ನಮ್ಮಲ್ಲೂ ಯೂಸ್ ಮಾಡ್ತೀವಿ. ರಾಜ್ಯಸಭೆ ಅಂದರೆ ಅಪ್ಪರ್ ಹೌಸ್, ಮೇಲ್ಮನೆ. ಕೆಲವು ಹೊಸದಾಗಿ ಸಂವಿಧಾನ ಕಲೆ ಹುಡುಗರಿಗೆ ಕನ್ಫ್ಯೂಸ್ಡ್ ಆಗತ್ತೆ. ರಾಜ್ಯಸಭೆ ಅಂದರೆ ರಾಜ್ಯದಲ್ಲಿರುತ್ತಾ ಅಂತ. ನೋ, ರಾಜ್ಯಸಭೆ ರಾಜ್ಯದಲ್ಲಿರಲ್ಲ, ಡೆಲ್ಲಿನಲ್ಲೇ ಇರುತ್ತೆ. ಏನಿದು ಪಾರ್ಲಿಮೆಂಟ್ ಹೌಸ್ ನೋಡ್ತೀರಿ ನೀವು, ಈ ಪಾರ್ಲಿಮೆಂಟ್ ಹೌಸಲ್ಲೇ ಎರಡೂ ಇರುತ್ತೆ. ಲೋಕಸಭೆ ಒಂದು ವಿಂಗ್ ಇರುತ್ತೆ, ರಾಜ್ಯಸಭೆದು ವಿಂಗ್ ಇರುತ್ತೆ. ಅಲ್ಲೂ ಬೇರೆ ಸದಸ್ಯರಿರ್ತಾರೆ, ಇಲ್ಲೂ ಬೇರೆ ಸದಸ್ಯರಿರ್ತಾರೆ. ಎರಡೂ ಡೆಲ್ಲಿನಲ್ಲೇ ಇರುತ್ತೆ. ಡೋಂಟ್ ಕನ್ಫ್ಯೂಸ್, ಸ್ಟೇಟಿಗೆ ಬರುತ್ತಾ ಅಂತ. ಓಕೆ, ಇದು ಸಂವಿಧಾನ ಹೇಳೋದು 250 ಸದಸ್ಯರನ್ನು ಹೊಂದಬಹುದು ಮ್ಯಾಕ್ಸಿಮಮ್. 238 ಜನ ಎಲೆಕ್ಷನ್ ಮೂಲಕ, 12 ಜನ ನಾಮಿನೇಷನ್, ರಾಷ್ಟ್ರಪತಿಯ ನಾಮಕರಣದ ಮೂಲಕ ಬರ್ಬೋದು ಅಂತ ಸಂವಿಧಾನ ನಿಗದಿಪಡಿಸಿರೋದು. ಆದರೆ ಸದ್ಯ ಅಂದರೆ ಅದೇನೇ ಎಕ್ಸ್ಟೆಂಡ್ ಆಗಿಲ್ಲ. 245 ಇರುತ್ತೆ ರಾಜ್ಯಸಭೆ ಸದಸ್ಯರ ಸಂಖ್ಯೆ. 233 ಎಲೆಕ್ಷನ್ ಮೂಲಕ ಬರ್ತಾರೆ. ಆ್ಯಂಡ್ 12 ಮೆಂಬರ್ಸು ನಾಮಿನೇಷನ್ ಆಗ್ತಾರೆ ರಾಷ್ಟ್ರಪತಿಯಿಂದ. ಹೇಗೆ ಎಲೆಕ್ಷನ್ ನಡೆಯುತ್ತೆ? ನಾವು ಯಾವತ್ತೂ ರಾಜ್ಯಸಭೆ ಎಲೆಕ್ಷನ್ ವೋಟ್ ಹಾಕೇ ಇಲ್ಲಲ್ಲ ಅಂತ ನಮಗೆ ಅನಿಸ್ತಾ ಇರತ್ತೆ. ನೀವು ಏನು ಕಾಮನ್ ಮ್ಯಾನ್ಗಳಿರ್ತೀವಿ, ನಾವು ಯಾವತ್ತೂ ರಾಜ್ಯಸಭೆ ಎಲೆಕ್ಷನ್ ವೋಟ್ ಹಾಕಲ್ಲ. ಮತ್ತು ಯಾರು ಹಾಕ್ತಾರೆ ಅಂದರೆ, ರಾಜ್ಯಸಭೆಗೆ ನಾವು ಇಂಗ್ಲೀಷಲ್ಲಿ ಏನಿರ್ತೀವಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ರಾಜ್ಯಗಳಿಂದ ಪ್ರತಿನಿಧಿಗಳು ಬರ್ತಾರೆ ಅಂತ. ಹಾಗಾದ್ರೆ ರಾಜ್ಯದ ಪ್ರತಿನಿಧಿ ಯಾರು ಆಯ್ಕೆ ಮಾಡ್ತಾರೆ ಅಂದರೆ MLAಗಳು ಆಯ್ಕೆ ಮಾಡ್ತಾರೆ. MLAಗಳು ಏನು ವಿಧಾನಸಭೆ, ನಮ್ಮ ಕರ್ನಾಟಕ ವಿಧಾನಸಭೆ ಅಲ್ಲಿ ಎಲೆಕ್ಷನ್ ನಡೀತಾ ಇರುತ್ತೆ ಅವಾಗವಾಗ. ಒಂದು 40 ಜನ MLAಗಳು ವೋಟ್ ಹಾಕಿಬಿಟ್ರು ಅಂದರೆ ಅವನ ಪರವಾಗಿ ಹಿ ಬಿಕಮ್ MP ಆಫ್ ರಾಜ್ಯಸಭಾ. 40 MLA 42 MLA ವೋಟ್ ಸಿಕ್ಕರೆ ಸಾಕೋರು. ಅದು 2 ಇಯರ್ಲಿ ರೊಟೇಷನ್ ಪ್ರಕಾರ ನಡೀತಾ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಇನ್ನೊಮ್ಮೆ ಮಾತಾಡ್ತೀನಿ ನಾನು. MLAಗಳ ಮತ ಪಡೆದುಕೊಂಡು ರಾಜ್ಯಸಭಾ ಸದಸ್ಯರಾಗ್ತಾರೆ 233. 12 ಜನ ಕಲೆ, ಸಾಹಿತ್ಯ, ವಿಜ್ಞಾನ, ಸೇವೆ, ಕ್ರೀಡೆ ಇಂಥ ಕ್ಷೇತ್ರದಲ್ಲಿ ಸಾಧಕರನ್ನು ಕ್ಯಾಬಿನೆಟ್ ಐಡೆಂಟಿಟಿ ಮಾಡಿ ಹೆಸರನ್ನು ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತೆ. ರಾಷ್ಟ್ರಪತಿಯವರು ಅವರನ್ನು ನಾಮಿನೇಟ್ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಅದು ರಾಜ್ಯಸಭೆಯ ರಚನೆ ಕತೆ. ಓಕೆ, ಇದನ್ನು ನಿಮಗೆ ಬುಕ್ ಹಾಕಿದ್ದಿಲ್ಲ, ಅಲ್ಲಿ ಡೀಟೇಲಾಗಿ ಓದ್ಕೊಳ್ರಿ. ನೆಕ್ಸ್ಟ್ ಬರೋಣ ಲೋಕಸಭೆ. ಲೋಕಸಭೆ ಲೋಯರ್ ಹೌಸ್ ಆಫ್ ಪೀಪಲ್ ಅಂತ ಕರಿತೀವಿ. ಪೀಪಲ್ ಅಂದರೆ ಜನಗಳಿಂದ ಬರುವ ಹೌಸ್. ಇದು ಜನಗಳಿಂದ ಬರೋ ಹೌಸ್. ಈಗ ನೋಡ್ತಾ ಇದ್ದೀರಿ, ಲೋಕಸಭೆ ಅಧಿಸೂಚನೆ ಆಗಿದೆ ಎಲೆಕ್ಷನ್ಗೆ. ಲೋಕಸಭೆಗೆ ಒಂದು ಹಬ್ಬ, ಫೆಸ್ಟಿವಲ್ ನಡೀತಾ ಇದೆ. ಇಡೀ ಜಗತ್ತಿನಲ್ಲೇ ಇಷ್ಟು ದೊಡ್ಡ ಎಲೆಕ್ಷನ್ ಯಾವ ದೇಶದಲ್ಲೂ ನಡೆಯಲ್ಲ. 90 crore ಪೀಪಲ್ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. 90 ಕೋಟಿ ಜನ ಮತ ಚಲಾಯಿಸುವ ಹಕ್ಕು ಹೊಂದಿದ್ದಾರೆ. ಅದು ಚಲಾಯಿಸೋರು ಎಷ್ಟು ಜನ ಚಲಾಯಿಸ್ತಾರೆ, ಅದಕ್ಕೋಸ್ಕರ ಪ್ರಚಾರ ನಡೀತಾ ಇದೆ. 90 ಕೋಟಿ ಜನ, ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚಾಗತ್ತೆ. ಅಂದರೆ 70 ಲಕ್ಷ ಒಬ್ಬ MP ಲಿಮಿಟ್ ಇದೆ, ಒಬ್ಬ MP ಖರ್ಚು ಮಾಡೋದಕ್ಕೆ, MP ಕ್ಯಾಂಡಿಡೇಟ್. ಆದರೆ ಅದರ ಆಚೆಗಿನ ಸೆಟಪ್ಗಳೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಚುನಾವಣಾ ಆಯೋಗದ ಎಕ್ಸ್ಪೆಂಡಿಚರ್ ಇರುತ್ತೆ. ಲಕ್ಷಾಂತರ ಕೋಟಿ ವೆಚ್ಚದಲ್ಲಿ ನಮ್ಮ ಚುನಾವಣೆ ನಡೆಯುತ್ತೆ. ಇದು ಡೆಮಾಕ್ರಸಿಯ ಬ್ಯೂಟಿ ಜಗತ್ತಿಗೆ. ಅಂಥ ಒಂದು ಲೋಕಸಭೆಗೆ ಸಂವಿಧಾನ ಹೇಳುತ್ತೆ 550 + 2, 550 ಜನ ಎಲೆಕ್ಷನ್ ಮೂಲಕ ಬರಬೇಕು. ಏನು ಕಾನ್ಸ್ಟಿಟ್ಯುನ್ಸಿಗಳು, ಕ್ಷೇತ್ರಗಳು ಅಂತ ನಿಗದಿ ಆಗುತ್ತೆ, ಆ ಕ್ಷೇತ್ರಗಳ ಮೂಲಕ ಚುನಾವಣೆ ಮೂಲಕ ಬರಬೇಕು.
ಇಬ್ಬರು ಆಂಗ್ಲೋ ಇಂಡಿಯನ್ನರ್ನ ರಾಷ್ಟ್ರಪತಿ ನಾಮಕರಣ ಮಾಡಬೇಕು. ಇದು ಸಂವಿಧಾನ ನಿಗದಿಪಡಿಸಿರೋ ನಂಬರ್. ಬಟ್ ಪ್ರಸ್ತುತ ಲೋಕಸಭೆ, ಪ್ರಸ್ತುತ ಅಂದರೆ ಅದಷ್ಟೇ ಎಕ್ಸ್ಟೆಂಡ್ ಆಗಿಲ್ಲ, 543 543 ಜನ ಎಲೆಕ್ಷನ್ ಮೂಲಕ ಬರ್ತಾರೆ, ಇಬ್ಬರು ನಾಮಿನೇಟ್ ಆಗ್ತಾರೆ. ಈಗೇನು ನಮ್ಮದು ಏಪ್ರಿಲಿಂದ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ, ಟೋಟಲ್ ಇಡೀ ದೇಶದಲ್ಲಿ 543 ಸೀಟ್ಗಳಿಗೆ ಎಲೆಕ್ಷನ್ ನಡೆಯುತ್ತೆ. 2 ಜನ ಆನಂತರ ಗೌರ್ಮೆಂಟ್ನವ್ರು ಶಿಫಾರಸ್ ಮಾಡಿ ನಾಮಿನೇಟ್ ಮಾಡಿಸ್ತಾರೆ. ಟೋಟಲ್ 545 ಸದಸ್ಯರ ಲೋಕಸಭೆ ಇರುತ್ತದೆ. ಓಕೆ, ಇದಿಷ್ಟು ನಮ್ಮ ಸಂಸತ್ತಿನ 2 ಮನೆಗಳು. ಇನ್ನು ರಾಷ್ಟ್ರಪತಿ ಅಂತೂ ಗೊತ್ತೇ ಇರುತ್ತೆ ನಿಮಗೆ. ಮುಂದೋಗೋಣ. ಅಧ್ಯಾಯ 3, ರಾಷ್ಟ್ರಪತಿಯ ವಿದಾಯಿ ಅಧಿಕಾರಗಳು. ಪ್ರೊಮ್ಯುಲ್ಗೇಟ್ ಆರ್ಡಿನೆನ್ಸಸ್, ಸುಗ್ರೀವಾಜ್ಞೆ ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ. ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ. ಏನಿದು ಸುಗ್ರೀವಾಜ್ಞೆ? ಅಧ್ಯಾಯ 3ರಲ್ಲಿ ಒಂದು ವಿಧಿ ಪೂರ್ತಿ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ. 123ನೇ ವಿಧಿ ಪೂರ್ತಿ ಅದೇ ಮ್ಯಾಟರ್. ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿರುವ ಕಾಲವನ್ನು ಹೊರತುಪಡಿಸಿ, ಅಂದರೆ ಸಂಸತ್ತಿನ ಮನೆಗಳು ಯಾವಾಗಲೂ ಏನು ಅಧಿವೇಶನ ನಡೆಯಲ್ಲ, ಎಮರ್ಜೆನ್ಸಿ ಒಂದು ಕಾನೂನು ಆಗಬೇಕು ಅಂತ ಇರುತ್ತೆ. ತುರ್ತಾಗಿ ಒಂದು ಕಾನೂನು ಆಗಬೇಕು ಅಂದರೆ ಇವತ್ತೇ ಕ್ಯಾಬಿನೆಟ್ ಸಭೆ ಕರೀತಾರೆ, ನೈಟ್ ಶಿಫಾರಸ್ ಮಾಡ್ತಾರೆ, ನಾಳೆ ಬೆಳಗ್ಗೆ ರಾಷ್ಟ್ರಪತಿ ಸೈನ್ ಹಾಕಿ ಆರ್ಡರ್ ಆಗಿ ಬರುತ್ತೆ. ಅದನ್ನು ಆರ್ಡಿನೆನ್ಸ್ ಅಂತ ಕರಿತೀವಿ. ಆ ಅಧ್ಯಾದೇಶವು ಸಂಸತ್ತಿನ ಅಧಿನಿಯಮದಂತೆ ಬಲವುಳ್ಳದು ಮತ್ತು ಪರಿಣಾಮವುಳ್ಳದ್ದಾಗಿರುತ್ತೆ. ಏನು ಎರಡೂ ಮನೆಗಳು ಲೋಕಸಭೆ ರಾಜ್ಯಸಭೆಯಿಂದ ಶಿಫಾರಸ್ಸಾಗಿ ಅಪ್ರೂವ್ ಆಗಿ ರಾಷ್ಟ್ರಪತಿ ಸಹಿ ಬಿದ್ದು ಕಾನೂನು ಆಗ್ತಾವೋ ಅಷ್ಟೇ ಪವರ್ಫುಲ್ ಇರುತ್ತೆ ಆರ್ಡಿನೆನ್ಸ್. ಅದಕ್ಕೇನು ವ್ಯತ್ಯಾಸ ಇರಲ್ಲ. ಆದರೆ ಸಂಸತ್ತು ಪುನಃ ಸಭೆ ಸೇರಿದಾಗಿನಿಂದ ಮತ್ತೆ ಏನು ಸಂಸತ್ತು ರೀಅಸೆಂಬಲ್ ಆಗುತ್ತೆ, 6 ವಾರಗಳ ಒಳಗೆ ವಿತಿನ್ 6 ವೀಕ್ ಉಭಯ ಸದನಗಳ ಮುಂದೆ ಮಂಡಿಸಿ ಒಪ್ಪಿಗೆ ತಗೋಬೇಕು. ಒಪ್ಪಿಗೆ ತಗೊಳ್ಳಿಲ್ಲ ಅಂದರೆ ಆರ್ಡಿನೆನ್ಸ್ ತನ್ನಿಂತಾನೇ ವಜಾಗೊಂಡಂತಾಗತ್ತೆ. ಅಲ್ಲಿಗೆ ಆರ್ಡಿನೆನ್ಸ್ ಅಂದರೆ ತುರ್ತಾಗಿ ಕಾನೂನನ್ನು ಮಾಡಲು ರಾಷ್ಟ್ರಪತಿಗಿರುವ ಅಧಿಕಾರ, ಕ್ಯಾಬಿನೆಟ್ಗಿರುವ ಅಧಿಕಾರ. ಕ್ಯಾಬಿನೆಟ್ಟೇ ಶಿಫಾರಸ್ ಮಾಡಬೇಕು, ರಾಷ್ಟ್ರಪತಿ ಜಾರಿಗೆ ತರ್ತಾರೆ. ಭಾರತ ಸರ್ಕಾರದಲ್ಲಿ ಇದೇನು ಮೋದಿಯವ್ರ ಸರ್ಕಾರ ಬಂತು ಅವಾಗ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ಆರ್ಡಿನೆನ್ಸ್ ಗೌರ್ಮೆಂಟ್ ಅಂತ ಕರಿತಾ ಇದ್ರು ಪತ್ರಿಕೆಗಳಲ್ಲಿ. ಯಾಕೆ ಅಂದರೆ ಆ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ. ಅಲ್ಲಿ UPA ಕಾಂಗ್ರೆಸ್ ಬಣ ಪ್ರಬಲವಾಗಿತ್ತು, ಲೋಕಸಭೆಯಲ್ಲಿ ಇವರು ಪ್ರಬಲವಾಗಿದ್ದರು. ಅವ್ರು ಏನು ಅಂದ್ಕೋತಾರೆ ಆ ಕಾನೂನು ಜಾರಿಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅಧಿವೇಶನ ಇಲ್ಲದೆ ಇದ್ದಾಗ ಟಕ 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 ಆರ್ಡಿನೆನ್ಸ್ ಹೊಡಿಸ್ತಾ ಇದ್ರು. ಆರ್ಡಿನೆನ್ಸ್ಗೆ ಮತ್ತೆ ಮರು ಆರ್ಡಿನೆನ್ಸ್ ಆಗ್ತಾ ಇತ್ತು. ಆ ಟೈಮಲ್ಲಿ ಪ್ರಣಬ್ ಮುಖರ್ಜಿಯವರು ರಾಷ್ಟ್ರಪತಿ ಇದ್ದವರು ನನಗೆಲ್ಲ ಒಂಥರ ಕುತೂಹಲ. ಯಾಕಂದರೆ ಪ್ರಣಬ್ ಮುಖರ್ಜಿಜಿಯವರು ಕಾಂಗ್ರೆಸ್ ಬೇಸ್ಡಿಂದ ಬಂದವರು. ರಾಷ್ಟ್ರಪತಿ ಆದಮೇಲೆ ನಿಷ್ಪಕ್ಷಪಾತ ಇರ್ತಾರೆ ಯಾವಾಗಲೂ, ಆದರೆ ಎಲ್ಲರೂ ಇರ್ತಾರ ನಿಮಗೆ ಗೊತ್ತಿರುತ್ತೆ. ಇದು ನೋಡಿದ್ರೆ BJP ಲೆಡ್ ಗೌರ್ಮೆಂಟು ಏನು ಕಾಂಟ್ರವರ್ಸಿ ಬರುತ್ತೆ ಅಂದರೆ ಏನೂ ಬರಲಿಲ್ಲ. ದಟ್ ಈಸ್ ಎ ಪರ್ಸನ್ ಸ್ಟೇಟ್ಸ್ಮನ್ ಲುಕ್ಕನ್ನು ನಾವು ಪ್ರಣಬ್ ಮುಖರ್ಜಿ ಅವ್ರು ಗುರುತಿಸಿದ್ದೆ ಅದು. ಯಾಕಂದರೆ ತನ್ನದಲ್ಲದ ಪಕ್ಷದ ಸರ್ಕಾರ ಇದೆ ಹಾರ್ಟ್ಲಿ, ಆ ಪಕ್ಷ ಕಳಿಸಿದ ಎಲ್ಲ ಆರ್ಡಿನೆನ್ಸನ್ನು ದಿಢೀರ್ ಸೈನ್ ಮಾಡಿ ಆರ್ಡಿನೆನ್ಸ್ ಹೊರಡಿಸ್ತಾ ಇದ್ರು. ಕೊನೆಗೊಮ್ಮೆ ಹೇಳ್ತಾರೆ ಈ ರಿಪೀಟ್ ಆರ್ಡಿನೆನ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದಾ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ತನ್ನ ಸರ್ಕಾರ ಎರಡೂ ಮನೆಯಲ್ಲೂ ಪವರ್ ಇಲ್ಲದೆ ಇದ್ದಾಗ ಆರ್ಡಿನೆನ್ಸ್ ಬಳಸೋದು ಒಂದು ದುರ್ಬಳಕೆ. ಬಟ್ ರೂಲ್ ಹೇಳೋದು ಸದನ ಇಲ್ಲದೆ ಇದ್ದಾಗ ಹೊರಡಿಸುವಂಥ ಆರ್ಡರ್ಗಳನ್ನ ಆರ್ಡಿನೆನ್ಸ್ ಅಂತೀವಿ. ಏನು ಸಂಸತ್ತಿನ ಕಾನೂನು ಬರ್ತಾವೆ ಅಷ್ಟೇ ಪವರ್ಫುಲ್, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. 123ನೇ ವಿಧಿ ಅದನ್ನು ಹೇಳುತ್ತೆ. ಅಧ್ಯಾಯ 4 ನ್ಯಾಯಾಂಗ. ನಾನು ಎಲ್ಲದನ್ನು ಕೇವಲ ಬರ್ಡ್ ಐ ವ್ಯೂ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡಿಟೇಲ್ ಡಿಸ್ಕಸ್ ಮಾಡ್ತೀನಿ. ಜುಡಿಷಿಯರಿ, ಯಾಕೆಂದರೆ ನನಗೆ ಇಂಟರ್ನಲಿ ಏನನ್ಸೋದು, ಭಾರತ ಎಲ್ಲಿ ಡೆಮಾಕ್ರಸಿ ಬ್ಯೂಟಿ ಕಳ್ಕೊತಿದ್ಯೋ ಅನಿಸ್ತಾ ಇದೆ ನನಗೆ ಇಂಟರ್ನಲಿ. ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ ಏನು 90 crore ಪೀಪಲ್ ವೋಟ್ ಹಾಕಿ ಒಂದು ಪಾರ್ಲಿಮೆಂಟ್ ಕಳಿಸ್ಕೊಡ್ತೀವಿ, ಅಲ್ಲಿ ನಮ್ಮ ಪ್ರತಿನಿಧಿಗಳಿರ್ತಾರೆ, ಏನೋ ಒಂದು ಕಾನೂನು ಮಾಡ್ತಾರೆ. ಆ ಕಾನೂನನ್ನು ಸುಪ್ರೀಂ ಕೋರ್ಟ್ನ 5 ಜನರ ಜಡ್ಜ್ ಬ್ರೆಂಚ್ ಕೂತ್ಕೊಂಡು ಕಾನೂನೇ ಅಲ್ಲ ಅಂದ್ಬಿಡುತ್ತೆ. ಅಲ್ಲಿಗೆ ನಾವು 90 ಕೋಟಿ ಜನ ಮತ ಚಲಾಯಿಸಿದ್ದೆಲ್ಲ ಎಲ್ಲಿಗೋಯ್ತು? ನಮಗೇನು ವ್ಯಾಲ್ಯೂಸೇ ಇಲ್ವಾ? ಏನು ಜುಡಿಷಿಯರಿ ಸುಪ್ರಿಮೆಸಿ ಅಂತ ಕರಿತೀವಿ ಇದನ್ನ, ನ್ಯಾಯಾಂಗನೇ ಪ್ರಭುತ್ವ ಆಗ್ತಾ ಇದೆಯಾ, ಪ್ರಜಾಪ್ರಭುತ್ವ ಸಾಯ್ತಾ ಇದೆಯಾ ಅನ್ನೋ ಡೌಟ್ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನೋಡ್ಬೋದು ನೀವು, ಸುಪ್ರೀಂ ಕೋರ್ಟ್ ಏನೇನು ಆರ್ಡರ್ ಕೊಡ್ತಾ ಇದೆ, ದೇಶದ ಪಾರ್ಲಿಮೆಂಟ್ ಹೊರಡಿಸಿರುವ ಕಾನೂನುಗಳನ್ನೇ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅದು ಅಸಿಂಧುಗೊಳಿಸ್ತಾ ಇದೆ. ಇಂಥದ್ದೊಂದು ಡೈಲೆಮಾ ಪೀರಿಯಡಲ್ಲಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಸುಪ್ರೀಂ ಕೋರ್ಟ್ ಆರ್ಡರ್ನ ಮೊದಲೆಲ್ಲರೂ ತಲೆ ಬಗ್ಗೆ ಒಪ್ಕೋತಾ ಇದ್ರು. ಈಗ ಮೀಡಿಯಾ ಸ್ವಾತಂತ್ರ್ಯ ಬೆಳೆದಿದೆ, ಕ್ವಶನ್ ಮಾಡ್ತಾ ಇದ್ದಾರೆ, ಇದು ತಪ್ಪು, ಅನಾಲಿಸಿಸ್ ನಡೀತಾ ಇದೆ. ಅಂಥ ಟೈಮ್ನಲ್ಲಿ ಜುಡಿಷಿಯಲ್ ಸುಪ್ರಿಮಸಿ ಆಗಬಾರ್ದು ಅಂದರೆ ನಾವು ಜಾಗೃತರಾಗಬೇಕು.
ಬರೋ ಎಲೆಕ್ಷನಲ್ಲಿ ಸುಭದ್ರ ಸರ್ಕಾರ ತರಬೇಕು. ಆ ಸರ್ಕಾರ ಎಷ್ಟು ಪವರ್ಫುಲ್ ಇರಬೇಕು ಅಂದರೆ ಡೆಮಾಕ್ರಸಿನ ಮೆರೆಸ್ಬೇಕು, ಸರ್ಕಾರ ಮೆರೆಯೋದಲ್ಲ. ಜುಡಿಷಿಯರಿ ಸುಪ್ರಿಮೆಸಿ ಆಗಬಾರ್ದು. ಯಾರೋ 5 ಜನ ಜಡ್ಜ್ಗಳು ಕುತ್ಕೊಂಡು ನಾನು ಅವಹೇಳನ ಮಾಡ್ತಾ ಇದ್ದೀನಿ ಅಂತಲ್ಲ, ಅವ್ರು ಹೊರಡಿಸಿದ ಆದೇಶ ಇಡೀ ದೇಶಕ್ಕೆ ಎಫೆಕ್ಟಿವ್ ಬರೋದಕ್ಕಿಂತ ಪಾರ್ಲಿಮೆಂಟಿನ ಕಾನೂನುಗಳು ಎಫೆಕ್ಟಿವ್ ಇರಬೇಕು. ಸೋಮನಾಥ್ ಚಟರ್ಜಿ ಅಂತ ಸ್ಪೀಕರ್ ಇದ್ರು, ಅವರಿದ್ದಾಗ ಜುಡಿಷಿಯರಿ ವರ್ಸಸ್ ಪಾರ್ಲಿಮೆಂಟ್ ಒಂದು ನಡೀತಾ ಇತ್ತು ಚರ್ಚೆಗಳು. ಎಷ್ಟು ಪವರ್ಫುಲ್ಲಾಗಿ ಡಿಫೆಂಡ್ ಮಾಡಿದ್ರು ಪಾರ್ಲಿಮೆಂಟ್ ಗೌರವ ಕಾಪಾಡಿದ್ರು ಅಂದರೆ ಅದನ್ನು ನೀವು ಹಿಸ್ಟ್ರಿನಲ್ಲಿ ನೋಡ್ಬೋದು. ಅಷ್ಟು ಬ್ಯೂಟಿ ಇತ್ತು. ನಾವು ಅಷ್ಟೇ ಡೆಮಾಕ್ರಸಿ ಉಳಿಸ್ಕೋಬೇಕು ಅಂದರೆ ಯಾರನ್ನೋ ಯಾವುದೋ ಒಂದು ಸಿಸ್ಟಮನ್ನು ಮೇಲಕ್ಕೆ ಕೊಯ್ದು ಕೂರಿಸಬಾರ್ದು. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿದೆ. ಒಕ್ಕೂಟ ನ್ಯಾಯಾಂಗ ದೇಶಕ್ಕೊಂದು ಸುಪ್ರೀಂ ಕೋರ್ಟ್ ಇರಬೇಕು, ಒಬ್ಬ ಮುಖ್ಯ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸಂಸತ್ತು ನಿರ್ಧರಿಸಬಹುದಾದಷ್ಟು ಇತರೆ ನ್ಯಾಯಾಧೀಶಗಳು ಇರುತ್ತಾರೆ ಅಂತ ಹೇಳುತ್ತೆ ಸಂವಿಧಾನ ಹೇಳಿದ್ದಿಷ್ಟೇ, ಇಷ್ಟೇ ಜಡ್ಜ್ ಇರಬೇಕು ಅಂತ ಹೇಳಿಲ್ಲ. CJI ಇರಬೇಕು ಪಕ್ಕ, ಅಲ್ಲೇನು ಕಾಂಪ್ರಮೈಸ್ ಇಲ್ಲ. ಬಟ್ ಇತರೆ ಜಡ್ಜ್ಗಳ ಸಂಖ್ಯೆಯನ್ನು ಪಾರ್ಲಿಮೆಂಟ್ ನಿರ್ಧಾರ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿಗೆ ಬಂದರೆ ನಮ್ಮ ಪಾರ್ಲಿಮೆಂಟ್ ನಮ್ಮ ಸುಪ್ರೀಂ ಕೋರ್ಟಿಗ 30+1 30 ಜನ ಜಡ್ಜಸ್ ಇದ್ದಾರೆ, ಒಬ್ಬರು ಮುಖ್ಯ ನ್ಯಾಯಾಧೀಶರು ಇದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸದ್ಯ ಇರೋ ಪರಿಸ್ಥಿತಿ. ಮುಖ್ಯ ನ್ಯಾಯಾಧೀಶರು ಸಮಾನರಲ್ಲಿ ಪ್ರಮುಖರಾಗಿರುತ್ತಾರೆ. ಚೀಫ್ ಜಸ್ಟಿಸ್ ಅಂದ್ಕೊಳ್ಳಿ ಅವರು ಬಾಸ್, ಉಳಿದವರೆಲ್ಲ ಅವ್ರ ಕೆಳಗೆ ಅಸಿಸ್ಟೆಂಟ್ ಅಂತ ಅಲ್ಲ, ಸಮಾನರಲ್ಲಿ ಪ್ರಮುಖರು. ಈಗ ಒಂದು ಬೆಂಚ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ, 5 ಜನರ ಬೆಂಚ್. ಹೇಗೆ ನಡೆಯುತ್ತೆ ಅಂತಂದ್ರೆ ವೆರಿ ಸಿಂಪಲ್, ಸುಪ್ರೀಂ ಕೋರ್ಟ್ನಲ್ಲಿ ಏಕವ್ಯಕ್ತಿ ತೀರ್ಪುಗಳೇನು ಬರಲ್ಲ. ಯಾವುದೋ ಕಾಂಟ್ರವರ್ಸಿ ಮ್ಯಾಟ್ರ್ ಇದೆ ಅಂದರೆ 5 ಜನ ಜಡ್ಜ್ ಕೂತ್ಕೋತಾರೆ. ಈ ವಿಷಯದಲ್ಲಿ ಯಾವ ಥರ ತೀರ್ಮಾನ ತೆಗೆದುಕೊಳ್ಳಬೇಕು, ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಮಾಡಬೇಕಾ ಮಾಡಬಾರ್ದು ಅನ್ಬೇಕಾದ್ರೆ ಒಬ್ಬರೇ ಕುತ್ಕೊಂಡು ಡಿಸೈಡ್ ಮಾಡಲ್ಲ. 1 2 3 4 5 ಜಡ್ಜ್ ಬೆಂಚ್ ಕುತ್ಕೋತಾರೆ. ಮೊದಲನೇ ಜಡ್ಜ್ ತಮ್ಮ ತೀರ್ಪು ಓದ್ತಾರೆ, ಪ್ರವೇಶ ಅವರೆಲ್ಲ ಕೋರ್ಟ್ ಮಾಡ್ಕೊಂಡು ಇಂಥ ಸಂವಿಧಾನ ಈ ವಿಧಿ ಪ್ರಕಾರ ಮಾಡಬಹುದು. 2ನೇ ಜಡ್ಜ್ ಹೇಳಿದ್ರು ಮಾಡಬಹುದು, 3ನೇ ಜಡ್ಜ್ ಬೇಡ ಅಂತ ಅಂದರು, 4ನೇ ಜಡ್ಜ್ ಬೇಡ ಅಂತ ಅಂದರು. ಈಗ ನೋಡ್ರಿ, 2 ಬೇಕು 2 ಬೇಡ ಆಗಿರುತ್ತೆ. 5ನೇ ಜಡ್ಜ್ ಬೇಕು ಅಂದರೆ ಆ ತೀರ್ಪು ಬೇಕು ಅಂತ ಪಾಸ್ ಆಗತ್ತೆ ಪ್ರವೇಶ, ಬೇಡ ಅಂದರೆ ಬೇಡ ಅಂತ ಪಾಸ್ ಆಗತ್ತೆ. ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮಧ್ಯ ಕೂತಿರ್ತಾರೆ, ಅವರು ಬೇಕು ಎಂದು ತೀರ್ಮಾನ ತೆಗೆದುಕೊಂಡಿದ್ದರು, ಕೊನೆಯ ಜಡ್ಜ್ ಬೇಡ ಅಂತ ತೀರ್ಮಾನ ತಗೊಂಡ ಅಂದರೆ ಬಹುಮತದ ಪ್ರಕಾರ ಬೇಡ ವ್ಯಾಲಿಡ್ ಆಗತ್ತೆ. CJI ಹೇಳಿದ್ದಾರೆ ಅಂದ ಕೂಡಲೇ ಅದು ವ್ಯಾಲಿಡ್ ಆಗಲ್ಲ. ಅಂದರೆ ಸಮಾನರಲ್ಲಿ ಪ್ರಮುಖರೇ ಹೊರತು ಬಾಸ್ ಅಲ್ಲ. ಅವರು ಕೇಸ್ಗಳನ್ನು ಅಲಾಟ್ ಮಾಡುವಂಥ ಒಂದಿಷ್ಟು ಪವರ್ಸ್ ಅವರಿಗೆ ಇರುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ ಮುಂದೆ ಬಂದ ಕೇಸ್ಗಳನ್ನು ಈ ಪೀಠಕ್ಕಿಷ್ಟು ಅಲಾಟ್ ಮಾಡೋದು. ಈ ಕಾಂಟ್ರವರ್ಸಿ ಒಂದು ಹೋದ ವರ್ಷ ಆಯಿತು. CJI ಪಕ್ಷಪಾತ ಮಾಡ್ತಾರೆ ಅಂತ ಒಂದು 4 ಜನ ಜಡ್ಜ್ಗಳು ಪ್ರೆಸ್ ಮುಂದೆ ಬಂದರು. ಫಸ್ಟ್ ಟೈಮ್ ನ್ಯಾಯಾಂಗದಲ್ಲೂ ಒಂದು ಅಭಿವ್ಯಕ್ತಿ, ಒಂದು ಸ್ವಾತಂತ್ರ್ಯ ಎಲ್ಲ ಬೆಳೀತಾ ಇದೆ. ಅದು ಡೆಮಾಕ್ರಸಿಗೆ ನಿಯರ್ ಆಗ್ತಾ ಇದೆ. ಆ ಬೆಳವಣಿಗೆನ ಭಾಳ ಜನ ನ್ಯಾಯಾಂಗದಲ್ಲಿ ಒಂದು ಕಲ್ಮಶ ಅದು ಇದು ಅಂತ ಹೇಳಿದ್ರು. ನಾನು ಹಂಗೆ ಅಂದ್ಕೊಳ್ಳಲ್ಲ, ಬರ್ಬೇಕು ಆ ಥರ. ನ್ಯಾಯಾಂಗನೂ ಓಪನ್ ಅಪ್ ಆಗ್ತಾ ಬರಬೇಕು. ಅದೇನು ಕ್ಲೋಸ್ ಡೋರ್ ಮಾಡಿಕೊಂಡು ಎಲ್ಲರನ್ನೂ ಒಂಥರ ಕೈ ಕಟ್ಕೊಂಡು ನಿಲ್ಲಿಸುವಂಥ ಡಿಕ್ಟೇಟರ್ಶಿಪ್ಪಿಗೆ ಬರಬಾರ್ದು. ಹಾಗೆ ಸಮಾನರಲ್ಲಿ ಪ್ರಮುಖನಾಗಿ ಇರ್ತಾರೆ CJI. ನೆಕ್ಸ್ಟ್ ಹೋಗೋಣ, ನೇಮಕಾತಿ ಹೇಗಾಗತ್ತೆ ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಜಡ್ಜ್ಗಳೆಲ್ಲ ಅಂತಂದರೆ ಕೊಲಿಜಿಯಂ ಅಂತ ಒಂದು ಸಿಸ್ಟಮ್ ಇದೆ. ಸಂವಿಧಾನ ಇದರ ಬಗ್ಗೆ ಉಸಿರಾಡಲ್ಲ. ಸಂವಿಧಾನದಲ್ಲಿ ಏನು ಮ್ಯಾಟ್ರೇ ಇಲ್ಲ. ಇದು ಕೊಲಿಜಿಯಂ ಸಿಸ್ಟಮ್ ಸಾಂಪ್ರದಾಯಿಕ ವ್ಯವಸ್ಥೆ. ಒಂದು ಟ್ರೆಡಿಷನ್ ಬರುತ್ತೆ, 3 ಜಡ್ಜ್ ಕೇಸಸ್ ಅಂತ ಬರುತ್ತೆ. ಒಂದು ಜಡ್ಜಿನ ನೇಮಕಾತಿ ಕೇಸು, ಒಂದು ಟ್ರಾನ್ಸ್ಫರ್ ಕೇಸು, ಇನ್ನೊಂದು ಕೇಸಲ್ಲಿ 3 ಜಡ್ಜ್ ಕೇಸ್. ಆ ಕೇಸ್ಗಳ ಮೂಲಕ ಇಂಡಿಯಾದಲ್ಲಿ ಒಂದು ಸಿಸ್ಟಮ್ ಸೆಟಪ್ ಆಯಿತು, ದಟ್ ಈಸ್ ಕೊಲಿಜಿಯಂ ಸಿಸ್ಟಮ್ ಅಂತ. ಏನಿದು ಕೊಲಿಜಿಯಂ ಸಿಸ್ಟಮ್ ಅಂತ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು 4 ಜನ ಸೀನಿಯರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್, ಈ ಒಂದು ಗ್ರೂಪು ಯಾರನ್ನ ಜಡ್ಜ್ ಮಾಡಬೇಕು ಅಂತೇಳಿ ಇಡೀ ಹೈಕೋರ್ಟ್ನ ಜಡ್ಜ್ಗಳು, ಲಾಯರ್ಸ್ಗಳು ಅವ್ರನ್ನೆಲ್ಲ ಸರ್ವೆ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ ಮುಖ್ಯ ನ್ಯಾಯಾಧೀಶ ಸಹಿಯೊಂದಿಗೆ ರಾಷ್ಟ್ರಪತಿ ಕಳಿಸ್ಕೊಡ್ತಾರೆ. ರಾಷ್ಟ್ರಪತಿ ಅದನ್ನು ಕ್ಯಾಬಿನೆಟ್ ಜೊತೆ ಡಿಸ್ಕಸ್ ಮಾಡಿ ಅಪ್ರೂವಲ್ ಮಾಡಿದ್ರು ಅಂದರೆ ಅವರು ಜಡ್ಜಾಗಿ ಅಪಾಯಿಂಟ್ ಆಗ್ತಾರೆ. ಅಲ್ಲಿಗೆ ಸುಪ್ರೀಂ ಕೋರ್ಟ್ CJI ಮತ್ತು 4 ಜಡ್ಜ್ಗಳು ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂದರೆ ಅಲ್ಲಿ ಪಕ್ಷಪಾತ ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲ ಇರುತ್ತೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದ್ರ ವಿರುದ್ಧ ತುಂಬ ಸರಿ ಮಾತಾಡುತ್ತೆ. ಯಾಕೆ ಅಂತ ಅಂದರೆ ಏನಿದು 5 ಜನ ಕುತ್ಕೊಂಡು ಯಾರು ಬೇಕು ಜಡ್ಜ್ ಅಂತ ಡಿಸೈಡ್ ಮಾಡೋದಾದರೆ ಪಾರ್ಶಿಯಾಲಿಟಿ ನಡಿಬೋದಲ್ವಾ ಅಂತ. ಬಟ್ ಇವತ್ತಿನವರೆಗೂ ಅದೇ ಸಿಸ್ಟಮ್ ನಡ್ಕೊಂಡು ಹೋಗ್ತಾ ಇದೆ. ಕೊಲಿಜಿಯಂ ಶಿಫಾರಸು ಮಾಡಿದ ಹೆಸರುಗಳನ್ನು ಕ್ಯಾಬಿನೆಟ್ ಒಪ್ಪಲೇಬೇಕಾ, ಮರುಪರಿಶೀಲಿಸಲು ರಾಷ್ಟ್ರಪತಿ ಮೂಲಕನೇ ವಾಪಸ್ ಕಳಿಸ್ಕೊಡ್ತಾರೆ. ವಾಪಸ್ ಟು ಕೊಲಿಜಿಯಂ.
ಈ ಹೆಸರನ್ನು ನಾವು ಅಪ್ರೂವಲ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಮತ್ತೆ ಶಿಫಾರಸ್ ಮಾಡ್ತಾರೆ ಅದೇ ಹೆಸರನ್ನ. ಅವಾಗ ಏನು ಮಾಡೋಕ್ಕೆ ಬರಲ್ಲ, ಕ್ಯಾಬಿನೆಟ್ಟು ಅಪ್ರೂವಲ್ ಮಾಡಿ ಕಳಿಸ್ಕೊಡತ್ತೆ. ಕೆಲವೊಮ್ಮೆ ಕೆಲವು ಜಡ್ಜ್ಗಳ ಬಗ್ಗೆ ಸಂಶಯ ಇದ್ದಾಗ ಈ ರೀತಿ ವಾಪಸ್ ಕಳಿಸ್ಕೊಡೋಂಥ ಪ್ರಕ್ರಿಯೆನೂ ಆಗುತ್ತೆ. ಸಮ್ ಟೈಮ್ ವಾಪಸ್ ಹೋಗಿದ್ದು ಹೆಸರುಗಳು ಬರದೇನೂ ಇರ್ಬೋದು, ಸಮ್ ಟೈಮ್ ಅಪ್ರೂವಲ್ ಆಗಿ ಬರ್ಬೋದು. ಒಟ್ಟು ಕೊಲಿಜಿಯಂ ಒಂದು ವ್ಯವಸ್ಥೆ 4+1 ಒಂದು ಬಾಡಿ ನಮ್ಮ ದೇಶದಲ್ಲಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡ್ತಾ ಇದೆ. ಇದು ಸರಿನಾ ತಪ್ಪ ಡೋಂಟ್ ನೋ. ಅದಕ್ಕೋಸ್ಕರನೇ ಈಗ ಬಂದಂಥ ಏನು ಮೋದಿಜಿಯವರ NDA ಸರ್ಕಾರ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತೇಳಿ ಒಂದು ಹೊಸ ಸಂಸ್ಥೆಯನ್ನು ಸಂವಿಧಾನಕ್ಕೆ 99ನೇ ತಿದ್ದುಪಡಿ ತರುವ ಮೂಲಕ 2014ರಲ್ಲಿ ಜಾರಿಗೆ ತಂದಿತ್ತು. ಇನ್ನು ಮುಂದೆ ಅಪಾಯಿಂಟ್ಮೆಂಟ್ ಈ ಬಾಡಿ ಮೂಲಕ ಆಗಬೇಕು. ಏನು IAS IPS ಆಫೀಸರ್ಗೆ UPSC ಮೂಲಕ ಅಪಾಯಿಂಟ್ ಆಗ್ತಾರೆ, KS ಆಫೀಸರ್ಗಳು KPSC ಮೂಲಕ ಆಗ್ತಾರೆ, ಜಡ್ಜ್ಗಳಿಗೆ ಒಂದು ಜುಡಿಷಿಯಲ್ ಬಾಡಿ ಎಕ್ಸಾಮ್ ಎಲ್ಲ ನಡೆಸಿ ಮಾಡುತ್ತೆ. ಬಟ್ ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳನ್ನು 5 ಜನ ಯಾವುದೇ ಎಕ್ಸಾಮ್ ಇಲ್ಲ ಏನಿಲ್ಲ ಡೈರೆಕ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ನಾಟ್ ಗುಡ್ ಅಂತೇಳಿ ಇದೊಂದು ಆಯೋಗವನ್ನು ರಚನೆ ಮಾಡಿದ್ರು. ಬಟ್ ಸೇಮ್ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 2015ರಲ್ಲಿ ಇದು ಸಂವಿಧಾನಿಕವಾಗಿಲ್ಲ ಅಂತ ಅಸಿಂಧುಗೊಳಿಸುತ್ತೆ. ಇದ್ರ ಬಗ್ಗೆನೂ ದೊಡ್ಡ ಚರ್ಚೆ ನಡೀತು. ಸುಪ್ರೀಂ ಕೋರ್ಟ್ ಇಲ್ಲೂ ಕೂಡ ನಿರಂಕುಶ ಪ್ರಭುತ್ವ ಚಲಾಯಿಸ್ತಾ ಇದೆ ಅಂತ. ಬಟ್ ಅದು ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಚರ್ಚೆ ಮಾಡ್ಬೋದು ಹೊರತು ಅಲ್ಲಗಳಿ ಅಂತಿಲ್ಲ. ಯಾಕಂದರೆ ಅದು ನ್ಯಾಯಿಕ ನಿಂದನೆ ಆಗತ್ತೆ. ಚರ್ಚೆ ಮಾಡ್ತಾ ಇದ್ದೀವಿ, ಅದು ಅಸಿಂಧಗೊಳಿಸ್ತು. ಈಗ ಸದ್ಯಕ್ಕೆ ಮತ್ತೆ ಕೊಲಿಜಿಯಂ ಸಿಸ್ಟಮ್ಮೇ ನಾವು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ. NJAC ಕಾರ್ಯನಿರ್ವಹಿಸ್ತಾ ಇಲ್ಲ. NJAC ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ಪ್ರಕಾರ ಮತ್ತೆ ಹೆಂಗೆ ಅಪಾಯಿಂಟ್ ಮಾಡಬೇಕು ಅಂತ ಇದರಲ್ಲಿ ಇತ್ತು ಅಂತ ಅಂದರೆ, ಮುಖ್ಯ ನ್ಯಾಯಾಧೀಶರು ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, 2 ಸೀನಿಯರ್ ಜಡ್ಜಸ್, ಅಲ್ಲಿ 4 ಇದ್ದಾರೆ ಕೊಲಿಜಿಯಮಲ್ಲಿ. ಈಗ 2 ಸೀನಿಯರ್ ಜಡ್ಜಸ್ ತಗೋತಾರೆ. ಕಾನೂನು ಸಚಿವರು, ನಮ್ಮ ಪಾರ್ಲಿಮೆಂಟ್ಗೆ ಮೆಂಬರ್ಶಿಪ್ ಒಂದು ಸದಸ್ಯತ್ವ ಕೊಡಬೇಕಲ್ಲ, ಡೆಮೋಕ್ರಸಿ ಬ್ಯೂಟಿ ಪಾರ್ಲಿಮೆಂಟ್, ಅಲ್ಲಿನ ಕಾನೂನು ಸಚಿವ, ಲಾ ಮಿನಿಸ್ಟರ್, 2 ಎಮಿನೆಂಟ್ ಪರ್ಸನ್ಸ್, 2 ಬುದ್ಧಿಜೀವಿಗಳು. ಯಾಕಂದರೆ ಬರೀ ಕೋರ್ಟ್ನಲ್ಲಿರೋ ಜಡ್ಜಸ್ಸಿಗೂ ಬುದ್ಧಿಜೀವಿಗಳಲ್ಲ, ಲೀಗಲ್ ಎಕ್ಸ್ಪರ್ಟ್ಗಳು ತುಂಬ ಇರ್ತಾರೆ. 2 ಎಮಿನೆಂಟ್ ಪರ್ಸನ್ಸ್ಗಳನ್ನು ಸೇರಿಕೊಂಡು 1+2 3+1 4+2 5 5 ಜನರ ಬಾಡಿ ಮೂಲಕ ಅಪಾಯಿಂಟ್ ಆಗಬೇಕು. ಈ ಎಮಿನೆಂಟ್ ಪರ್ಸನ್ ಯಾರು ಶಿಫಾರಸ್ ಮಾಡಬೇಕು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಂಡ್ ಲೀಗಲ್ ಆಫ್ ಆಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷದ ನಾಯಕರು. ಇವರು ಶಿಫಾರಸ್ ಮಾಡಿದ ಒಂದಿಬ್ರು. ಸೇಮ್ 5 ಜನರ ಬಾಡಿನೇ ರಚನೆ ಮಾಡಿದ್ರು. ಬಟ್ ಇದನ್ನು ಯಾಕೆ ಹೊಡೆದಾಕಿದ್ರು, ಯಾಕೆ ಇದು ತೆಗೆದ್ರು? ಕಾನೂನು ಸಚಿವರು ಇದ್ದಿದ್ದು ಬೇಜಾರಾಯ್ತಾ ಅವರಿಗೆ? 2 ಎಮಿನೆಂಟ್ ಪರ್ಸನ್ಸ್ ಇದ್ದಿದ್ದು ಬೇಜಾರಾಯ್ತಾ? ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಇದು. ಒಟ್ಟು ಸದ್ಯಕ್ಕೆ ನ್ಯಾಯಾಂಗ ನೇಮಕಾತಿ ಆಯೋಗ ಇಲ್ಲ, ಕೊಲಿಜಿಯಂ ಸಿಸ್ಟಮೇ ಇದೆ. ನೆಕ್ಸ್ಟ್ ಹೋಗೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಅರ್ಹತೆ ಏನು, ಎಲಿಜಿಬಿಲಿಟಿ ಏನು? ಈ ಕೆಲವು ಹುಡುಗರಿಗೆಲ್ಲ ಆಫೀಸರ್ಸ್ ಆಗೋದಕ್ಕಿಂತ ಜಡ್ಜ್ ಆಗಬೇಕು ಅಂತ ಆಸೆ. ಯಾಕಂದರೆ ಇಡೀ ದೇಶಕ್ಕೆ ಬೇಕಾದಂಥ ಆರ್ಡರ್ ಹೊಡಿಸ್ತಾರೆ. IAS ಆಗಬೇಕು ಅನ್ನೋರ್ಗಿಂತನೂ ಜಡ್ಜ್ ಆಗ ತುಂಬ ಗ್ರೇಟ್ ಅನ್ಕೋತಾರೆ. ಯಾಕಂದರೆ IAS ಅಧಿಕಾರಿ ಕೈ ಕಟ್ಕೊಂಡು ನಿಂತ್ಕೋಬೇಕಲ್ಲಿ ಕಟಕಟೆಯಲ್ಲಿ, ಅಷ್ಟು ಪವರ್ಫುಲ್ ಜಾಬ್. ನಾವು ಆಗ್ಬೋದಾ? ಏನಿದಕ್ಕೆ ಎಲಿಜಿಬಿಲಿಟಿ ಅಂದರೆ, ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿರಬೇಕು. ಎನಿ 1 ಹೈಕೋರ್ಟ್ ಆರ್ ಮೆನಿ ಹೈಕೋರ್ಟ್, ಒಟ್ಟು 5 year ಸರ್ವಿಸ್ ಆಸ್ ಎ ಜಡ್ಜ್. ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿ, ಲಾಯರ್ ಆಗಿ ಕೆಲಸ ಮಾಡಬೇಕು, 10 year. ರಾಷ್ಟ್ರಪತಿಯ ಅಭಿಪ್ರಾಯದಲ್ಲಿ ಅವನು ಪ್ರಸಿದ್ಧ ನ್ಯಾಯವೇತ್ತ, ಲೀಗಲ್ ಟ್ಯಾಲೆಂಟೆಡ್ ಪೀಪಲ್ ಅಂತ ಒಂದು ಅಭಿಪ್ರಾಯ ಇರಬೇಕು. ಈ 3 ಅರ್ಹತೆ ಇದ್ದರೆ 3ರಲ್ಲಿ ಯಾವುದೋ ಒಂದು, 3 ಇರಬೇಕು ಅಂತ ಇಲ್ಲ, ಐದರ್ ದಿಸ್ ಆರ್ ದಿಸ್ ಆರ್ ದಿಸ್, ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಅಪಾಯಿಂಟ್ ಮಾಡಬಹುದು. ನೆಕ್ಸ್ಟ್ ಹೋಗೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಕುರಿತು ಒಂದಿಷ್ಟು ಇನ್ಫಾರ್ಮೇಷನ್ ಅಂದರೆ, ರಾಷ್ಟ್ರಪತಿಯಿಂದ ನೇಮಕ ಆಗ್ತಾರೆ ಇವರು, ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯಿಂದನೇ ಪ್ರಮಾಣ ವಚನ ತಗೋತಾರೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಅವರು ಆಬ್ಸೆಂಟ್ ಇದ್ದರೆ ಉಪರಾಷ್ಟ್ರಪತಿ ಬೋಧಿಸ್ತಾ ಇರ್ತಾರೆ. 65 ವರ್ಷಗಳವರೆಗೆ ಅಧಿಕಾರ ಇರ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಅಧಿಕಾರಾವಧಿ 65ಗೆ ಅವ್ರು ರಿಟೈರ್ಡ್ ಆಗ್ತಾರೆ. ಓಕೆ, ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆ ಖಾಲಿ ಇದೆ. ರಾಷ್ಟ್ರಪತಿ ಹುದ್ದೆನೇ ಖಾಲಿ ಇದೆ, ಆಗ ಉಪರಾಷ್ಟ್ರಪತಿ ಹುದ್ದೆಯೂ ಖಾಲಿ ಇದೆ. ನೋಡ್ರಿ ಎಂಥ ಮಜಾ ಅಂದರೆ, ರಾಷ್ಟ್ರಪತಿ ಎಕ್ಸ್ಪೈರ್ಡ್ ಏನೋ ಆಗಿದೆ, ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಚುನಾವಣೆ ನಿಲ್ಲೋದಕ್ಕಾಗಿ ಉಪರಾಷ್ಟ್ರಪತಿ ಹುದ್ದೆಗೂ ರಾಜೀನಾಮೆ ಕೊಟ್ಟಿರ್ತಾರೆ. 2 ಹುದ್ದೆ ಖಾಲಿ ಇದ್ದಾಗ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ನಮ್ಮ ದೇಶದಲ್ಲೂ ಆಗಿದೆ. ಜಸ್ಟಿಸ್ ಹಿದಾಯತುಲ್ಲಾ ಅಂತ ಒಂದು ಬರ್ತಾರೆ, ರಾಷ್ಟ್ರಪತಿಗಳ ಲಿಸ್ಟ್ ತೊಗೊಂಡ್ರೆ ಜಸ್ಟಿಸ್ ಹಿದಾಯತುಲ್ಲಾ. ಇವ್ರು ಹೆಂಗೆ ಬಂದರು ಅಂತಂದರೆ, ಅವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿದ್ದರು,
ರಾಷ್ಟ್ರಪತಿ ನಿಧನರಾಗಿದ್ದರು. ಆ ಟೈಮಲ್ಲಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಚುನಾವಣೆ ಭಾಗವಹಿಸಲು ರಿಸೈನ್ ಮಾಡಿದ್ರು. ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿ ಹುದ್ದೆಯ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇಷ್ಟೊಂದು ಪವರ್ಫುಲ್ ಇರುತ್ತೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ವಜಾಗೊಳಿಸೋದು ಹೇಗೆ? ಅಷ್ಟೊಂದು ಈಗ ಇಡೀ ದೇಶದಲ್ಲಿರೋ ಎಲ್ಲರನ್ನೂ ವಜಾಗೊಳಿಸೋ ಪವರ್ ಅವರಿಗಿದೆ. ಅವ್ರನ್ನ ವಜಾಗೊಳಿಸೋದು ಹೇಗೆ? ಸಂವಿಧಾನ ಮಾಡಿಟ್ಟಿದೆ ಇಂಪೀಚ್ಮೆಂಟ್, ಮಹಾಭಿಯೋಗ ಅಂತ. ಮಹಾಭಿಯೋಗದ ಪ್ರಕಾರ ಸಂಸತ್ನ ಪ್ರತಿಯೊಂದು ಸದನದಿಂದ, ಲೋಕಸಭೆಯಲ್ಲೂ ರಾಜ್ಯಸಭೆಯಲ್ಲೂ ಎರಡರಲ್ಲೂ ಪ್ರತಿಯೊಂದು ಸದನ ಅಂದರೆ ಆ ಸದನದ ಒಟ್ಟು ಸದಸ್ಯ ಸಂಖ್ಯೆಯ ಬಹುಮತ, ಟೋಟಲ್ ಸದಸ್ಯ ಸಂಖ್ಯೆಯ ಬಹುಮತ ಅಂದರೆ 545ಕ್ಕೆ 273, 245ಕ್ಕೆ 233 ಹೀಗಿರಬೇಕು ಬಹುಮತ. ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ 3/2, 2/3, ಟೋಟಲಲ್ಲಿ ಎಬೋ ಆಫ್ ಅವತ್ತು ಪ್ರೆಸೆಂಟ್ ಇರೋರಲ್ಲಿ 2/3 ಮೆಜಾರಿಟಿಗಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ ಶಿಫಾರಸು ಮಾಡಬೇಕು. ಅದನ್ನು ರಾಷ್ಟ್ರಪತಿ ಒಪ್ಪಿ ಆದೇಶ ಹೊರಡಿಸ್ದ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜು ಅಧಿಕಾರ ಕಳ್ಕೊತಾರೆ. ಅಷ್ಟು ಟಫ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ತೆಗೆಯೋದು. ಒಂದು ಕಾನೂನು ಮಾಡೋ ಪ್ರೊಸೆಸ್ ಅಷ್ಟೇ ಟಫ್. ಅದನ್ನು ಇಂಪೀಚ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿ ಯಾರಿಗಾರು ಇಂಪೀಚ್ ಮಾಡಿದ್ದೀವಾ ಅಂತ ಅಂದರೆ ಮಾಡಿದ್ದೀವಾ? ವಿ ರಾಮಸ್ವಾಮಿ ಎನ್ನುವಂಥ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಕರಣದಲ್ಲಿ ಆ ಪ್ರಯತ್ನ ನಡೀತು. NDAದವರು ಪ್ರಪೋಸಲ್ ತಗೊಂಡು ಇಟ್ಟರು, ಲೋಕಸಭೆಯಲ್ಲಿ ಪಾಸ್ ಆಯ್ತು. ಅದು ಲೋಕಸಭೆಯಲ್ಲಿ ಇಟ್ಟರು. ಲೋಕಸಭೆಯಲ್ಲಿ ಇಟ್ಟಾಗ ಕಾಂಗ್ರೆಸ್ ನೇತೃತ್ವದ ಪಕ್ಷ ಅದರ ವಿರುದ್ಧವಾಗಿ ಮತ ಚಲಾಯಿಸಿತು. ಅವಾಗ ಇದ್ದಿದ್ದೇ ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದರಿಂದ ಆ ಏನು ಪ್ರೊಸೀಡಿಂಗ್ ನಡೀತಾ ಇತ್ತು ಅದು ಬಿದ್ದೋಯ್ತು. ಇವರು ಸೇಫ್ ಆದರು. ನೆಕ್ಸ್ಟ್, ಸೌಮಿತ್ರ ಸೇನ್ ಅಂತ ಕಲ್ಕತ್ತಾದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಇವ್ರ ಪ್ರಕರಣ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಇವ್ರು ರಿಸೈನ್ ಮಾಡ್ತಾರೆ. ಆ ಕೇಸ್ ಕೂಡ ನಿಂತೋಯ್ತು. ದಿನಕರನ್ ಅಂತ ಒಬ್ಬರು ಕರ್ನಾಟಕದಲ್ಲೂ ಹೈಕೋರ್ಟ್ ಜಡ್ಜ್ ಇದ್ರು, ಸಿಕ್ಕಿಂ ಹೈಕೋರ್ಟ್ಗೆ ಹೋಗ್ತಾರೆ. ಅವ್ರ ಮೇಲೂ ಕೂಡ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವರು ರಿಸೈನ್ ಮಾಡೋದು ನಿಂತೋಯ್ತು. ಯಾವುದೇ ಒಬ್ಬ ಜಡ್ಜ್ ಇಂಡಿಯಾದಲ್ಲಿ ಇವತ್ತಿನವರೆಗೂ ಇಂಪೀಚ್ಮೆಂಟ್ಗೆ ಒಳಗಾಗಿಲ್ಲ. ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಯ್ತಷ್ಟೇ, ಅಷ್ಟೊತ್ತಿಗೆ ಪ್ರೊಸೀಡಿಂಗ್ಸ್ ಬಿದ್ದೋಗಿದೆ. ಇವ್ರ ಪ್ರಕರಣದಲ್ಲಿ, ಇವರಿಬ್ಬರ ಪ್ರಕರಣದಲ್ಲಿ ವಾಲಂಟಿಯರ್ ರಿಸೈನ್ ಮಾಡಿದ್ದಾರೆ. ಅಲ್ಲಿಗೆ ಯಾರ ಮೇಲೂ ಇಂಪೀಚ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ ಅಧಿಕಾರಗಳೇನು? ಅಧಿಕಾರಗಳು ಅಂದರೆ 3 ಅಧಿಕಾರ ಇರುತ್ತೆ. ಮೂಲ ಅಧಿಕಾರಗಳು, ಅಪೀಲು ಅಧಿಕಾರಗಳು, ಸಲಹಾ ಅಧಿಕಾರಗಳು. ಮೂಲ ಅಧಿಕಾರ ಅಂದರೆ ಸುಪ್ರೀಂ ಕೋರ್ಟ್ ಇರದೆ ರಾಜ್ಯ ಸಮಸ್ಯೆ ಬಂದರೆ, ರಾಜ್ಯ ಅಂದರೆ ಕರ್ನಾಟಕ ತಮಿಳುನಾಡು ಪ್ರಾಬ್ಲಮ್ ಅಂತು. ರಾಜ್ಯಗಳು ವರ್ಸಸ್ ರಾಜ್ಯಗಳು, ಕರ್ನಾಟಕ ತಮಿಳುನಾಡು ಒಂದು ಗ್ರೂಪು, ಕೇರಳ ಒಂದು ಗ್ರೂಪ್ ಆಗಿದೆ. ಆ ಥರದ ಕೇಸುಗಳು, ಭಾರತ ಸರ್ಕಾರ ವರ್ಸಸ್ ಕರ್ನಾಟಕ ಸರ್ಕಾರ, ಯಾವುದೋ ಗ್ರ್ಯಾಂಟ್ ಬಂದಿಲ್ಲ ಅಂತ ಕರ್ನಾಟಕ ಸರ್ಕಾರದವ್ರು ಕೇಸ್ ಹಾಕಿದರೆ ಮೋದಿ ಸರ್ಕಾರದವ್ರ ಮೇಲೆ, ಅದು ಈ ಥರದ ಮೂಲಾಧಿಕಾರಗಳು. ನೆಕ್ಸ್ಟು, ಸಂವಿಧಾನದ 32ನೇ ಆರ್ಟಿಕಲ್ ಅಲ್ಲೇನು ಬರುತ್ತೆ? ರಿಟ್ಗಳು ಬರ್ತವೆ. ರಿಟ್ಗಳ ವಿಚಾರದಲ್ಲಿ ಡೈರೆಕ್ಟ್ ಮೂಲಾಧಿಕಾರ, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯರಾರಿ, ಕೋವಾರೆಂಟೋ, ಪ್ರಾಹಿಬಿಷನ್ ಇದನ್ನೆಲ್ಲ ಹೊರಡಿಸುವ ಅಧಿಕಾರ ಇದೆ. ಇವನ್ನು ಮೂಲ ಅಧಿಕಾರಗಳು ಅಂತ ಕರಿತೀವಿ. ಅಪೀಲು ಅಧಿಕಾರ ಅಂದರೆ ಅಪೀಲ್ ಹೋಗೋದು, ಮೇಲ್ಮನವಿ ಹೋಗೋದು. ಹೈಕೋರ್ಟ್ನಲ್ಲಿ ಬಗೆಹರಿಯದಿರುವ, ಟ್ರಿಬ್ಯುನಲ್ಸ್ಗಳಲ್ಲಿ ಬಗೆಹರಿಯದಿರುವ ವಿಚಾರಗಳನ್ನು ಮೇಲ್ಮನವಿ ತಗೊಂಡು ಹೋಗ್ತೀವಿ, ಆ ಅಧಿಕಾರ ಇದೆ. ಸಲಹಾಧಿಕಾರ ಅಂದರೆ ದೇಶದ ನಂಬರ್ 1 ಪ್ರಜೆ ರಾಷ್ಟ್ರಪತಿ, ಅವ್ರಿಗೆ ಏನಾದರೂ ಲೀಗಲ್ ಮ್ಯಾಟ್ರಲ್ಲಿ ಅಡ್ವೈಸ್ ಬೇಕಿದ್ದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಕರೆದು ಸಲಹೆ ಪಡಿಬೋದು. ಈ 3 ಥರದ ಅಧಿಕಾರಗಳು ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ನೆಕ್ಸ್ಟ್, ಅಧ್ಯಾಯ 5, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, CAG. ಮುಂದೆ ನಾನು CAG ಅಂತ ಬಳಸ್ತಾ ಹೋಗ್ತೀನಿ. CAG ಅಂದರೆ ಇಡೀ ದೇಶದ ಚಿತ್ರಗುಪ್ತ ಇದ್ದಂಗೆ, ಇವರು ಲೆಕ್ಕ ಬರೆಯೋದು. ಇದು ಎಷ್ಟು ಗಡಗಡ ವಿನೋದ್ ರಾಯ್ ಅನ್ನೋಂಥ ಒಬ್ರು ಇದ್ರು ಹಿಂದೆ. ಅವ್ರ ಕಾಲದಲ್ಲಿ 2G ಹಗರಣ, ಕೋಲ್ ಹಗರಣ, ಇಡೀ ದೇಶದ ಹಗರಣಗಳನ್ನು ಬಯಲಿಗಳಿತಾ ಬಂದರು. ಪ್ರಸ್ತುತ ಅವರು BCCIನಲ್ಲಿ ಒಂದು ವಿಂಗಿಗೆ ಹೆಡ್ ಇರ್ತಾರೆ. ಆ ಮನುಷ್ಯ ಇದ್ದಾಗ ಈ ಹುದ್ದೆಗೆ ಒಂದು ಗತ್ತು ಗೈರತ್ತು ತಂದುಕೊಟ್ಟಿದ್ರು. ಏನು ಕರ್ನಾಟಕದಲ್ಲಿ ಲೋಕಾಯುಕ್ತಕ್ಕೆ ವೆಂಕಟಾಚಲ ಅವರು ಇದ್ದಾಗ ಗತ್ತು ಗೈರತ್ತು ತಂದರು, ಸಂತೋಷ್ ಹೆಗಡೆ ಅವರು ಇದ್ದಾಗ ಒಂದು ಗತ್ತು ಬಂದಿತ್ತು. ಆ ಥರ CAG ಅನ್ನೋ ಹುದ್ದೆಗೆ ಪವರ್ ತಂದುಕೊಟ್ಟವರು ವಿನೋದ್ ರಾಯ್. ಇಡೀ ದೇಶದ ಗೌರ್ಮೆಂಟ್ ಸಚಿವರನ್ನೆಲ್ಲ ಅಲ್ಲಾಡ್ಸ್ ಕೈ ಬಿಟ್ಬಿಟ್ಟಿದ್ರು. 2G ಸ್ಪೆಕ್ಟ್ರಮ್, ಕೋಲ್ ಸ್ಕ್ಯಾಮ್ಗಳಲ್ಲೆಲ್ಲ ಲೆಕ್ಕ ಬರಿತಿದ್ರು. ಈ ಲೆಕ್ಕದಲ್ಲಿ ದೇಶದ ಒಂದು ಇದಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ ಅಂತ. ದಟ್ ಈಸ್ ಆಡಿಟರ್ ಜನರಲ್ಗಳ ಒಂದು ಕೆಲಸ. ಅಧ್ಯಾಯ 5ರಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾರೆ. ರಾಷ್ಟ್ರಪತಿಯಿಂದ ಅಪಾಯಿಂಟ್ ಆಗುತ್ತಾರೆ ಈ ಹುದ್ದೆ. ಇವ್ರ ಲೆಕ್ಕ ಯಾರ್ದು ಬರೀತಾರೆ? ಭಾರತ ಸರ್ಕಾರದ, ಒಕ್ಕೂಟ ಸರ್ಕಾರದ್ದು ಬರಿಬೋದು, ರಾಜ್ಯಗಳದ್ದು ಬರಿಬೋದು, ಯೂನಿಯನ್ ಟೆರಿಟರೀಸ್ದು ನೋಡ್ಕೋಬೋದು, ಅದರ್ ಪ್ರಾಧಿಕಾರಗಳದ್ದು ಕೂಡ ಲೆಕ್ಕ. ಇಡೀ ದೇಶದ ಫುಲ್
ಚಿತ್ರಗುಪ್ತರ ಕೆಲಸ ಮಾಡೋರೆ CAG, ಕಂಟ್ರೋಲರ್ ಆಡಿಟರ್ ಜನರಲ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಬೋದಾದ ರೀತಿಯಲ್ಲೇ ತೆಗಿಬೋದು. ಮೀನ್ಸ್ ಏನು ಮಹಾಭಿಯೋಗ ಇದೆ, ಇಂಪೀಚ್ಮೆಂಟ್, ಆ ಮೆಥಡಲ್ಲಿ ತೆಗಿಬೇಕು ಇವರು. ನಮ್ಮ ಬಗ್ಗೆ ಇವರು ಲೆಕ್ಕ ತಪ್ಪು ಕೊಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಇವರು ಕೆಡ್ದ ಲೆಕ್ಕ ಕೊಡ್ತಾರೆ ಅಂತ ಅವ್ರು ಹೆಂಗೆ ಬೇಕಂತ ತೆಗಿಯಕ್ಕೆ ಬರಲ್ಲ. ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ನಲ್ಲಿ ಇವ್ರು ತೆಗಿಬೇಕು. ಅಷ್ಟು ಟಫ್ ಇದೆ ಇವರು ಅಪಾಯಿಂಟ್ ಮಾಡಿದ್ಮೇಲೆ ತೆಗಿಯೋದು. ರಾಜೀವ್ ಮಹೇಶ್ವರನವರು ಈಗಿದ್ದಾರೆ ಇದರಲ್ಲಿ CAGನಲ್ಲಿ. ಇದು ಲೆಕ್ಕ ಮಾಡುವಂಥ ಒಂದು ಅತ್ಯುನ್ನತ ಬಾಡಿ. ಏನು ಗೌರ್ಮೆಂಟ್ನ ಆಡಿಟ್ ಅಕೌಂಟ್ ಪೂರ್ತಿ ಇವ್ರ ಕೈಲಿರತ್ತೆ. ಮತ್ತು ಹೆಂಗಿರೋ CAG ವರದಿ ಅಂದ್ರೇನು, CAG ರಿಪೋರ್ಟ್ ಅಂದ್ರೇನು ಅಂದರೆ ಒಕ್ಕೂಟದ ಲೆಕ್ಕಪತ್ರಗಳಿಗೆ ಸಂಬಂಧ ವರದಿ ಮಾಡ್ತಾರೆ. ಇಡೀ ಭಾರತ ಸರ್ಕಾರದ ಫುಲ್ ರಿಪೋರ್ಟ್ ರೆಡಿ ಮಾಡಿ ರಾಷ್ಟ್ರಪತಿಗೆ ಒಪ್ಪಿಸತಕ್ಕದ್ದು. ಪ್ರೆಸಿಡೆಂಟಿಗೆ ಸಬ್ಮಿಟ್ ಮಾಡಬೇಕು. ರಾಷ್ಟ್ರಪತಿಯು ಅದನ್ನು ತಂದು ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಇಡುವಂತೆ ಮಾಡುವುದು. ಪ್ರತಿಯೊಂದು ಸದನ ಅಂದರೆ ಲೋಕಸಭೆಯಲ್ಲೂ ಮಂಡಿಸಬೇಕು, ರಾಜ್ಯಸಭೆಯಲ್ಲೂ ಮಂಡಿಸಬೇಕು. ಇದು CAG ವರದಿ ಇನ್ ಇಂಡಿಯನ್ ಗೌರ್ಮೆಂಟ್. ಸೇಮ್ ಸ್ಟೇಟಲ್ಲಿ ಕೂಡ ಇವರೇ ಲೆಕ್ಕ ಮಾಡೋದು. ಸ್ಟೇಟಿಗೆ ಮತ್ತಾರೋ ಬರ್ತಾರೆ ಅಂತ ಇಲ್ಲ. ಇಲ್ಲಿ CAG ಅಂಡರಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಇರ್ತಾರೆ, ಅವ್ರು ಇಲ್ಲಿ ನೋಡ್ಕೊಳ್ತಾರೆ. ಅಕೌಂಟ್ ಜನರಲ್ ಇರ್ತಾರೆ ಸ್ಟೇಟಲ್ಲಿ, ಅಕೌಂಟ್ ಜನರಲ್ಗಳು ಇಲ್ಲಿ ನೋಡ್ಕೋತಾ ಇರ್ತಾರೆ. ಅವರು ರಾಜ್ಯದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ ವರದಿಯನ್ನು ರಾಜ್ಯಪಾಲನಿಗೆ ಒಪ್ಪಿಸತಕ್ಕದ್ದು ಅಂಡರ್ ಸಿಗ್ನೇಚರ್ ಆಫ್ CAG. CAGಯ ಲೆಕ್ಕವನ್ನೇ ಇವರು ಸೈನಲ್ಲೇ ಕೊಡಬೇಕು ರಾಜ್ಯಪಾಲರಿಗೆ. ರಾಜ್ಯಪಾಲರು ಅದನ್ನು ವಿಧಾನಮಂಡಲದ ಮುಂದೆ ಇಡುವಂತೆ ಮಾಡತಕ್ಕದ್ದು. ಅದನ್ನು ಇಲ್ಲಿನ ಅಸೆಂಬ್ಲಿ ಮುಂದೆ ಇಡಬೇಕಾಗತ್ತೆ. ಇದು CAG ವರದಿ ಕತೆ. CAG ಅನ್ನೋದು ಇಷ್ಟು ಸ್ಟ್ರಾಂಗ್ ಬಾಡಿ ಈ ಥರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ಆಲ್ ದ ಬೆಸ್ಟ್ ಸ್ನೇಹಿತರೆ. ನಾನು ನಿಮಗೆ ಸಂವಿಧಾನದ ಇನ್ನಷ್ಟು ವಿಡಿಯೋಗಳನ್ನು ತರ್ತೀನಿ. ಅಲ್ಲಿವರೆಗೂ ನೀವು ಆ 2 ಪುಸ್ತಕಗಳನ್ನು ಕೊಟ್ಟಿದ್ದೀನಿ, ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಎಂಪವರ್ ವಿತ್ ನಾಲೆಡ್ಜ್, ಅಷ್ಟು ನಮ್ಮ ಟಾರ್ಗೆಟ್. ನಾವು ಯಾರಿಗೋ ಸ್ಪರ್ಧೆ ಮಾಡಬೇಕು, ನಾವು ಯಾರನ್ನೋ ಎದುರಿಸ್ಬೇಕು, ಯಾವುದೋ ಕೋಚಿಂಗ್ ಸೆಂಟರ್ಗಿಂತ ನಾವು ಮೇಲು ಅನ್ನೋದಕ್ಕೆ ಬರ್ತಾ ಇಲ್ಲ. ನಮ್ಮ ನಾಲೆಡ್ಜ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ನೀವು ನಮಗಿಂತ ಪವರ್ಫುಲ್ಲಾಗಿ ಬೆಳಿಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನ್ ಒತ್ತಿ. ಬಾಯ್ ಬಾಯ್.